ಅನ್ನೋ ಚಿತ್ರ ಸುಮಾರು ಒಂದು 2 ವರ್ಷಗಳ ಹಿಂದೆ ನಾವು ಶುರು ಮಾಡಿದ್ವಿ. ಸೊ ಅದಕ್ಕಿಂತ ಮುಂಚೆ ಎಲ್ಲಾರ ನಮ್ಮ ಆಲ್ರೆಡಿ ನೀವು ಇದ್ರಲ್ಲಿ ನೋಡಿರ್ತೀರ ಟ್ರೈಲರ್ ಅಲ್ಲಿ. ಬಟ್ ಈ ಒಂದು ಫಾರ್ಮಾಲಿಟೀಸ್, ವೆರಿ ಸಿಂಪಲ್ ಫಾರ್ಮಾಲಿಟೀಸ್ ಐ ವಾಂಟೆಡ್ ಟು ಇಂಟ್ರೊಡ್ಯೂಸ್ ಎವ್ರಿವನ್. ನಮ್ಮ ಚಿತ್ರದ ನಾಯಕರು ಇದನ್ನು ಫಾರ್ಮಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಸರ್, ಎಲ್ಲರಿಗೂ ಗೊತ್ತಿರೋದೇ. ಸೊ ಇದು ಅವರ 30ಕ್ಕೂ ಹೆಚ್ಚು ಸಿನಿಮಾ ಈ ನಂಬರ್ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಅಜಯ್ ರಾವ್ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ವಿ. ಅಂಡ್ ದೆನ್ ನಮ್ಮ ನಾಯಕಿ ಮಿಸ್ ನಿಶಾ ನಾರಾಯಣ್, ಕನ್ನಡಕ್ಕೆ ಇವರ ಮೊದಲ ಪಾದಾರ್ಪಣೆ. ಇವರು ಆಕ್ಚುಲಿ ತೆಲುಗು ಸಿನಿಮಾಗಳಲ್ಲಿ 1-2 ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅದು ಬಿಟ್ಟರೆ ಕನ್ನಡದಲ್ಲಿ ಇದೆ ಮೊದಲನೇ ಸಿನಿಮಾ. ಅಂಡ್ ಸೊ ವೆಲ್ಕಮ್ ಯು ನಿಶಾ. ಅಂಡ್ ಡೈರೆಕ್ಟರ್ ಅಂತ ಕರೆಯೋದಕ್ಕಿಂತ ಆಕ್ಚುಲಿ ಹೇಳಬೇಕು ಅಂದರೆ ವಿ ಹ್ಯಾವ್ ಎ ವೆರಿ ಬೆಟರ್ ರಿಲೇಶನ್ಶಿಪ್ ಅಂಡ್ ದಟ್. ಆಪ್ತ ಮಿತ್ರ ಅಂತ ಹೇಳ್ಬೋದು, ಅಥವಾ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು, ಏನೋ ಒಂದು ಕರಿಬೋದು ಆ್ಯಕ್ಚುಲಿ. ಸೊ ಆಗ ನನ್ನ ಸ್ನೇಹಿತರಾದ ಮಂಜು ಶಿವರಾಜ್ ಅವ್ರಿಗೆ ಆತ್ಮೀಯ ಸ್ವಾಗತ. ಅಂಡ್ ದೆನ್ ಅವ್ರಿಗೂ ಕೂಡ ಇಂಟ್ರೊಡಕ್ಷನ್ ಬೇಕಿಲ್ಲ, ಇವಾಗಿಂತಂತೂ ಯಾವ ಸಿನಿಮಾಲೂ ನೀವು ಕಂಡೇ ಕಾಣಿಸ್ತೀರ ಸರ್. ನನಗಂತೂ ಒಂದು 5 ಸಿನಿಮಾಲಂತೂ ಒಂದು 3 ಸಿನಿಮಾ ಕಾಣಿಸ್ತಿರ್ತಾರೆ ಆ್ಯಕ್ಚುಲಿ. ರಘುರಾಮನ್ ಕೊಪ್ಪ ಸರ್ಗೆ ಆತ್ಮೀಯವಾದ ಸ್ವಾಗತ. ಅಂಡ್ ದೆನ್ ಇವತ್ತು ಬರೋಕ್ಕಾಗದೇ ಇರೋ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥವ್ರು. ರಂಗಾಯಣ ಸರ್ ಶೂಟಿಂಗಲ್ಲಿದ್ದಾರೆ. ಪಾಸಿಬಲಿ ಚಿತ್ಕಲಾ ಮೇಡಮು ಅಂಡ್ ಚಿತ್ಕಲಾ ಬಿರಾದರ್ ಅವರು, ವೀಣಾ ಸುಂದರ್ ಅವರು, ಅಂಡ್ ದೆನ್ ವಿಜಯ್ ಚಂದೂರ್ ಸರ್, ರಂಗಾಯಣ ಅವರು ಆಲ್ರೆಡಿ ಹೇಳಾಯಿತು. ಇವರೆಲ್ಲ ಬರೋ ಸಾಧ್ಯತೆಗಳಿದೆ. ವಿ ಆರ್ ವೇಟಿಂಗ್ ಫಾರ್ ದಮ್. ಬಟ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಆಮೇಲೆ ಬಂದು ಜಾಯಿನ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ದೆನ್ ಅಲ್ಲಿಂದ ನೆಕ್ಸ್ಟ್ ಹೋಗ್ಬೇಕಾದ್ರೆ ನಮ್ಮ ಚಿತ್ರದ ಸಿನಿಮಾಗೆ ಬೇಕಾಗಿರೋ ಒಂದು 4 ಅದ್ಭುತ ಹಾಡುಗಳನ್ನ ಕಂಪೋಸ್ ಮಾಡಿರುವಂಥ ನಮ್ಮ ಅಜನೀಶ್ ಲೋಕನಾಥ್ ಸರ್ಗೆ ನಾನು ಇಲ್ಲಿಂದನೇ ಆ್ಯಕ್ಚುಲಿ ಧನ್ಯವಾದಗಳನ್ನ ಹೇಳಿ ಮತ್ತು ವೆಲ್ಕಮ್ನ ಎರಡೂ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ನನ್ನ ಮೇನ್ ಸಿನಿಮಾದ ನೆಕ್ಸ್ಟು ವಾಟ್ ವಿಜುವಲೈಸೇಷನ್ ನೀವೇನು ನೋಡ್ತಾ ಇದ್ದೀರಾ, ಅದಕ್ಕೆ ಕಾರಣ ಆಗಿರೋ ನಮ್ಮ ಪ್ರದೀಪ್ ಪದ್ಮಕುಮಾರ್, ಇಲ್ಲೋ ಕಾಣಿಸ್ತಾರೆ. ಓಕೆ, ಪ್ರದೀಪ್ ಪದ್ಮಕುಮಾರ್ ಅವ್ರಿಗೆ ವೆಲ್ಕಮ್. ಅಂಡ್ ಹಿ ಇಸ್ ದ DOP ಆಫ್ ಅವರ್ ಫಿಲ್ಮ್. ಆ್ಯಂಡ್ ದೆನ್ ನಮ್ಮ ಬಸವರಾಜ ಅರಸ್ ಸರ್, ನಮ್ಮ ಸಿನಿಮಾದ ಎಡಿಟರ್ ಸಂಕಲನಕಾರರಾದ ಬಸವರಾಜ್ ಅವರು ಸರ್, ಅವ್ರಿಗೂ ವೆಲ್ಕಮ್. ನಮ್ಮ ಆರ್ಟ್ ಡೈರೆಕ್ಟರ್ ಅಮರ್ ಸರ್, ಅವ್ರಿಗೂ ನಮಗೆ ಹೃತ್ಪೂರ್ವಕ ಸ್ವಾಗತ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನಮ್ಮ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಆದ ರಂಜಿತ್ ಅವ್ರಿಗೆ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ಅದು ಬಿಟ್ಟರೆ ಇನ್ನು ವಂದನೆ ಎಲ್ಲ ಮುಗೀತು. ಇನ್ನು ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನೀವೆಲ್ಲ ಆಲ್ರೆಡಿ ಕಾಣಿಸ್ತಾ ಇದೆ, ಪೀಪಲ್ ಆರ್ ವಾಚಿಂಗ್ ಇಟ್ ಆಲ್ರೆಡಿ. ಸೊ ಇದು 1970s ನಡೆಯೋ ಒಂದು ಪ್ರೇಮ ಕಥೆ. ಸೊ ಪ್ರೇಮ ಕಥೆ ಅನ್ನೋದು ಒಂಚೂರು ಟ್ವಿಸ್ಟ್ಗಳೆಲ್ಲ ಇದ್ದೇ ಇದೆ. ಬಟ್ ಇಟ್ ಇಸ್ ಬೇಸಿಕಲಿ ಎ ಲವ್ ಸ್ಟೋರಿ ಇನ್ 1970, ಎ ರೆಟ್ರೋ ಸ್ಟೋರಿ ವೇರ್ ಅಜಯ್ ರಾವ್ ಮತ್ತು ನಿಶಾ ನಾರಾಯಣ್ ಅವರು ಸರಳಾ ಸುಬ್ಬಾರಾವ್ ಆಗಿ ನಟಿಸಿರುವಂಥ ಕಥೆ. ಸೊ ಇದು 1970s ಏನಕ್ಕೆ ಆ ಸಬ್ಜೆಕ್ಟ್ ಚೂಸ್ ಆಗಿದೆ ಅನ್ನೋದನ್ನೆಲ್ಲ ನೀವು ಆಲ್ರೆಡಿ ಟ್ರೇಲಲ್ಲಿ ನೋಡಿರ್ತೀರಾ, ಈಗ ಆಲ್ರೆಡಿ ಕಂಡಿದೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಕ್ಯಾನ್ ವಿ ಡೈರೆಕ್ಟ್ಲಿ ಗುಡ್ ಕ್ವಶನ್ ಸರ್? ಅಜಯ್ ಸರ್, 1 ನಿಮಿಷ ಸಿನಿಮಾ ಬಗ್ಗೆ ಜಸ್ಟ್ 1 minute ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾತಾಡೋದು. ಸರಳ ಸುಬ್ಬರಾವ್ ಒಂದು ರೆಟ್ರೋ ಸಬ್ಜೆಕ್ಟ್ ಅಂತ ಎಲ್ರಿಗೂ ಟ್ರೈಲರ್ನಲ್ಲಿ ಕಂಡು ಬಂದಿದೆ. ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದ ಜೊತೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುವಂಥ ಒಂದು ಸಿನಿಮಾ ಇದು. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಸ್ಟ್ರಿ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಒಂದು ಅವಕಾಶ. ನಾನು 1980 ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ರು, ಆಮೇಲೆ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಗೊರೆಗಳು, ಅವರು ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೋಲಿಕೆ ಅಂದರೆ ಅವ್ರ ಥರನೇ ನಾನು ಜೀವಿಸಿದ್ದು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಾಯಿತ್ತು, ಅಣ್ಣು ಅವ್ರದ್ದು, ವಿಷ್ಣು ಸರ್ದು, ಅನಂತ್ ನಾಗ್ ಸರ್ದು. ಅವರು ಕನ್ನಡ ಭಾಷೆನ ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಾಯಿತ್ತು. ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ, ಅದೆಲ್ಲ ಕೂಡ ಮತ್ತೆ ನಾವು ಮರು ಸೃಷ್ಟಿ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿತ್ತು. ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿತ್ತು. ಮಂಜು ಸ್ವರಾಜ್ ಅವರು ಮತ್ತು ರೋಹಿತ್ ಅವರು ಅದು ಯಾಕೆ ಆಯ್ಕೆ ಮಾಡಿದ್ರು ನನ್ನ ಹತ್ರ ಬಂದರು. ಬಟ್ ನನಗೊಂದು ಅದೃಷ್ಟ ಅಂತ ಭಾವಿಸ್ತೇನೆ. ಆ ಥರದೊಂದು ನಿರ್ದೇಶಕನ ಆಲೋಚನೆ ಇದಕ್ಕೆ ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ. ಒಂದು ಉಡುಗೊರೆ, ಒಂದು ಅವಾರ್ಡ್ ಅಂತ ಹೇಳಬೇಕು. ನಾನು ವೇದಿಕೆ ಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ. ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ.
ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಂದು ಆ ಥರದ್ದು ಒಂದು ಬಟ್ಟೆ ಹಾಕೊಂಡ್ರೆ ಒಂದು ಪವರ್ಸ್ ಹೆಂಗೆ ಬರುತ್ತೆ. ನನಗೆ ಆ ಕಾಲದಲ್ಲಿ ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು, ಆ ಥರ ಮೇಕಪ್ ಹಾಕೊಂಡು, ಆ ಥರದ್ದು ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅಣ್ಣವ್ರ ಥರ, ವಿಷ್ಣು ಸರ್ ಥರ ನನಗೆ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೆ. ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನಮಗೆಲ್ಲ. ಸೊ ಅವ್ರ ಥರ ನಾನು ಆಗಿದ್ದೀನಿ ನನ್ನ ಹತ್ರ ಒಂದು ಒಳಗಡೆ ಒಂದು ಭ್ರಮೆ, ಒಂದು ಫೀಲ್. ಸೊ ಆ ಒಂದು ಖುಷಿ ಒಂದು ಚಿಕ್ಕ ಮಗುಗೊಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಅದು. ಬಹಳ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿರುವಂಥ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನು ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತಿರೋರು, ಮದುವೆ ಆದವರು, ಪ್ರೇಮಿಗಳಿಗೆ. ಈ ಸಿನಿಮಾ ನೋಡಿದಾಗ ಬಹಳನೇ ಒಂದು ಖುಷಿ ಕೊಡುತ್ತೆ. ಎಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಇನ್ನೊಂಚೂರು ಇನ್ಸ್ಪೈರ್ ಮಾಡುತ್ತೆ. ಅವತ್ತು ರವಿ ಸರ್ ಪ್ರೇಮಲೋಕದ್ದು ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ರು. ಗೊತ್ತಿಲ್ಲ ಅಷ್ಟು ಅಂದರೆ ನಮ್ಮೆಲ್ಲರದು ಒಂದು ಪ್ರಯತ್ನ, ಒಂದು ಬಯಕೆ ಸಿನಿಮಾ ಮೇಕರ್ಸ್ ಆಗಿರುತ್ತೆ, ಆ ಥರದ್ದು ಒಂದು ಮ್ಯಾಜಿಕ್ ಸೃಷ್ಟಿ ಮಾಡಬೇಕು ಅಂತ. ಸೊ ಸರಳ ಸುಬ್ಬರಾವ್ ಇನಿಟ್ಸ್ ಓನ್ಲಿ ಅದರದ್ದೇ ಆದಂಥ ಒಂದು ತಾಕತ್ತು, ಅದರದ್ದೇ ಆದಂಥ ಒಂದು ಶಕ್ತಿನಲ್ಲಿ ಒಂದು ಪ್ರೇಮವನ್ನು, ಒಂದು ಸಂದೇಶವನ್ನು ಕೊಡುತ್ತೆ. ನಾನು ಖುಷಿಯಾಗಿದ್ದೀನಿ, ನಾನು ಕಾತುರದಿಂದ ಕಾಯ್ತಿದ್ದೀನಿ. ಯಾಕಂದರೆ ಬಹಳಷ್ಟು ವರ್ಷಗಳ ಶ್ರಮ ಇವತ್ತು ತೆರೆ ಮೇಲೆ ಬರುವಂಥ ಸಂದರ್ಭ, ಕಾಲ ಕೂಡಿ ಬರ್ತಾ ಇದೆ. ಕಾಯ್ತಾ ಇದ್ದೀನಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು, ಪ್ರೇಕ್ಷಕರಿಗೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು, ಜನ ತುಂಬಿರ್ತಕ್ಕಂಥ ಚಿತ್ರಮಂದಿರಗಳನ್ನು ನಾನು ನೋಡಬೇಕು. ಆ ಥರದೊಂದು ಆಸೆಗಳಲ್ಲಿ ಒಂದು ಕನಸಲ್ಲಿದ್ದೀನಿ. 12ನೇ ತಾರೀಕು ಸರಳ ಸುಬ್ಬರಾವ್ ಸಿನಿಮಾ ಬರ್ತಾ ಇದೆ. ಎಲ್ಲರೂ ನೋಡಿ ಆನಂದಿಸಿ ನಿಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಿತ್ರದ ನಿರ್ದೇಶಕ ರಾಮಕೃಷ್ಣ ಅವರು ಕೂಡ ಇದ್ರ ಬಗ್ಗೆ ಒಂದು 2 ಸಿಂಪಲ್ ಮಾತುಗಳನ್ನ, ಬಿಕಾಸ್ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಆಗಿತ್ತು ಸರ್, ಅದಕ್ಕೆ 2 ಮಾತು ಅಂತ ಹೇಳಿದೆ. ಟ್ರೈಲರ್ ನೋಡಿದ್ದೀರಾ? ಅದೇ ಇವಾಗ ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ. ಅಲ್ಲಿ ನೋಡಿ ಜನ ಮೆಚ್ತಾರೆ ಅನ್ನೋ ಥರ ಅನ್ಕೊಂಡಿದ್ವಿ. ಯಾಕಂತಂದರೆ ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ. ಇವತ್ತು ಫ್ಯಾಮಿಲಿಗೆ ಏನು ಬೇಕು ಅದ್ರದ್ದು ಎಲ್ಲ ಊರ್ಣನ ಹಾಕಿ ಮಾಡಿರುವಂಥ ಸಿನಿಮಾ. ಇದರಿಂದ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿವರೆಗೆ ಹೇಳಿರಲಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟು ಈ ಥರದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ. ಮಾಡ್ಕೊಂಡು ಆದಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ, ತ್ರಿವೇಣಿ ಅವ್ರದ್ದು ಕಾದಂಬರಿಗಳು ಇವತ್ತುವರೆಗೆ ಯಾವ್ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ ಅದೆಲ್ಲ ತುಂಬ ಒಳ್ಳೆ ಸಕ್ಸಸ್ ಆಗಿರುವಂಥ ಸಿನಿಮಾ. ಪುಟ್ಟಣ್ಣ ಕಣ್ಗಾಲ್ ಅವರು 2 ಸಿನಿಮಾ ಮಾಡಿದ್ರು. ಅವ್ರದ್ದು ಬೆಳ್ಳಿ ಮೋಡ ಮತ್ತು ಶರಪಂಜರ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನು ಹೇಳ್ತಿದಾರಲ್ಲ, ಫ್ಯಾಮಿಲಿಗೆ ಸಿನಿಮಾ ಬೇಕು ಅಂತ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತೊಂದು 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಈಗಿತ್ತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತ ಅವ್ರ ಕಾಲ ಅಂತ ಅಂದ್ಕೊಂಡು. ಅದೇ ಅಜಯ್ ಸರ್ ಹೇಳೋದಕ್ಕೆ 1970s ನಾವು ಹುಟ್ಟು ಇರಲಿಲ್ಲ, ಬಟ್ ಅದನ್ನ ಸೋರ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಶ್ರಮ ಆಗ್ತಿದ್ವಿ. ಸೊ ಥ್ಯಾಂಕ್ ಯು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಜಯ್ ಸರ್, ಉಷಾ ಅವರು. ನಾವೇನು ಅಂದ್ಕೊಂಡ್ವಿ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅಷ್ಟನ್ನು ಸ್ಕ್ರೀನಲ್ಲಿ ಬಂದಿದೆ. ಇವಾಗ ನೋಡಿದಿರೋ ಟ್ರೈಲನ್ನು. ಈಗ ಜಸ್ಟ್ ಜಲಕ್ಕಷ್ಟೇ, ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಇದು ಹೇಳಬೇಕು, ಯಾಕಂತಂದರೆ ಇದ್ರದ್ದು ಕನ್ಸ್ಪೆಕ್ಟಿವ್ ಆಗಿಂದ ಜೊತೆಲಿತ್ತು. ಇದಕ್ಕೆ ಕಂಪ್ಲೀಟ್ ಎದುರು ಕೊಟ್ಟು ಎತ್ಕೊಂಡು ಹೋಗಿದ್ದು ಪ್ರೊಡ್ಯೂಸರ್ ಸರ್. ಸೊ ಇಡೀ ಟೀಮ್ಗೆ ಥ್ಯಾಂಕ್ ಯು. ನನಗೆ ಸಪೋರ್ಟ್ ಆಗಿ ಇಟ್ಕೊಂಡು ಈ ಥರದೊಂದು ಸಿನಿಮಾ ರೀಕ್ರಿಯೇಟ್ ಮಾಡಿದ್ರೆ, ಲೈಕ್ 1970s ರೀಕ್ರಿಯೇಟ್ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಆಮೇಲೆ ನನಗೆ ತೋಚಿರೋ ಪ್ರಕಾರ ಇಲ್ಲಿವರೆಗೆ ರೆಟ್ರೋ ಸಬ್ಜೆಕ್ಟ್ಸ್ ಅಂದಾಗ ನಾವು ಮ್ಯಾಕ್ಸಿಮಮ್ ಆ್ಯಕ್ಷನ್ ಬೇಸ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಲವ್ನ ರೀಕ್ರಿಯೇಟ್ ಮಾಡೋದಿಲ್ಲ. ಆ್ಯಕ್ಷನ್ ಕ್ರಿಯೇಟ್ ಮಾಡೋದು 100% ಕಷ್ಟ, ಬಟ್ ಲವ್ ಕ್ರಿಯೇಟ್ ಮಾಡೋದು ಅದಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಆ್ಯಕ್ಚುಲಿ. ಸೊ ಚೆನ್ನಾಗಿ ಬಂದಿದೆ. ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರಶ್ನೆಗಳಿದ್ರೆ ಎಲ್ಲರೂ ಕೇಳಿ.
ಓಕೆ ಸರ್ ಆನ್ಸರ್ ಮಾಡಿ ಆಮೇಲೆ ಒಟ್ಟಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ಹೋಗೋಣ ಅವ್ರಿಬ್ರು ಮಾತಾಡಾದ್ಮೇಲೆ ಇದು ಆನ್ಸರ್ ಮಾಡ್ಬಿಡ್ತೀವಿ ಸರ್. ಸರ್ ಆ್ಯಕ್ಚುಲಿ ನೀವು ಕ್ವಶನ್ ಕೇಳೋದನ್ನು ಕೂಡ ನಾವು ಮೈಕಲ್ಲಿ ಕೇಳಿಸೋಣ ಅಂತಾನೆ ಆಸೆ ಇಟ್ಕೊಂಡಿದ್ವಿ. ಯಾಕಂದ್ರೆ ಇಲ್ಲ ಪ್ರತಿ ಸಲ ನಮ್ಗೆ ಏನಾಗ್ತಿತ್ತು ಅಂದ್ರೆ ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಸರ್. ಟು ಬಿ ಫ್ರಾಂಕ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಯಾರು ಕ್ವಶನ್ ಕೇಳ್ತೀರಿ ಏನು ಕ್ವಶನ್ ಕೇಳ್ತೀರಿ ಅಂತ ಗೊತ್ತಾಗ್ತಿಲ್ಲ ಸರ್. ಇಟ್ ವಿಲ್ ಬಿ ಒನ್ ಸೈಡ್ ಆನ್ಸರ್. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ನಾವು ಓಕೆ ಈ ಕ್ವಶನ್ ಕೇಳಿರ್ಬೋದಾ, ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಕೇಳಿದ್ರಿ ಕ್ವಶನ್, ಬಟ್ ಆ ಕ್ವಶನ್ ಏನು ಅಂತ ಜನಕ್ಕೆ ಗೊತ್ತಾಗಲಿ ಅನ್ನೋದಷ್ಟೇ ಇಂಟೆನ್ಷನ್. ಒನ್ ಸೆಕೆಂಡ್ ಸರ್. ಈ ಚಿತ್ರದಲ್ಲಿ ನಟಿಸಿರುವ ರಘುರಾಮನ್ ಕುಪ್ಪ ಸರ್. ಸರ್ ವೆರಿ ಶಾರ್ಟ್ ಅಂಡ್ ಸ್ವೀಟ್. ತುಂಬಾ ಖುಷಿ ಆಯ್ತು, ಧನ್ಯವಾದ. ಇಷ್ಟು ಮಾತ್ರ ತಗೊಳ್ಳಿ, ಏನು ಇವ್ರ ಹೈಟಿಗೆ ಮ್ಯಾಚ್ ಮಾಡಿದ್ದೇನೆ ಅನ್ಕೋಬೇಡಿ, ಕೆಳಗಡೆ ತೋರಿಸ್ಬೇಡಿ, ಇಷ್ಟು ಲೇಖ. ನನಗೆ ಸಾಕಷ್ಟು ಸಿನಿಮಾಗಳು ಖುಷಿ ಪಟ್ಟು ಖುಷಿಯಿಂದ ಮಾಡ್ತಿರ್ತೀವಿ, ಆದರೆ ಕೆಲವು ಸಿನಿಮಾಗಳು ಮಾತ್ರ ಸ್ಪೆಷಲ್ ಅನ್ಸುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಅದರಲ್ಲಿ ಈ ಸಿನಿಮಾ ಕೂಡ ಅಷ್ಟೇ. ನನ್ನ ಜೀವನದಲ್ಲಿ ಒಂದು ತುಂಬ ಹತ್ತಿರವಾದಂಥ ಸಿನಿಮಾ, ಕಾಯ್ತಾ ಇರುವಂಥ ಸಿನಿಮಾ. ಹಾಗೇನೆ ಈ ಸಿನಿಮಾದಲ್ಲಿ 3 ಜನ ಪರ್ಫೆಕ್ಷನಿಸ್ಟ್ ಅಂತೀನಿ ನಾನು. ಅದರಲ್ಲಿ ಮಂಜು ಸ್ವರಾಜ್ ಅವರು ಏನು ಮಾಡಿದ್ರು ಒಂದು ವಿಶೇಷತೆ. ಯಾವುದೇ ಸಿನಿಮಾ ತಗೊಳ್ಳಿ ನೀವು, ಅವರು ಅದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಸುಮ್ಮನೆ ಏನೋ ಹೋಗಿ ಮಾಡಿ ಬಂದಂತಹ ಅಲ್ಲ, ಅದರಿಂದ ಸಾಕಷ್ಟು ವರ್ಕ್ ಮಾಡಿ ಮಾಡುವಂತಹ ಸಿನಿಮಾ ಮಂಜು ಸ್ವರಾಜ್ ಅವ್ರದ್ದು. ಹಾಗಾಗಿ ಅವರು ತುಂಬ ಸ್ಪೆಷಲ್ ಅನಿಸ್ತಾರೆ. ಇನ್ನು ಅಜಯ್ ರಾವ್ ಸರ್ ನಮ್ಗೆ ಗೊತ್ತಿದೆ, ಒನ್ ಆಫ್ ದಿ ಪರ್ಫೆಕ್ಷನಿಸ್ಟ್. ಸರ್ ನಿಮ್ಮನ್ನು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಅಂದರೆ ನೀವು ಈಸಿಯಾಗಿ ಯಾವುದನ್ನು ಸ್ವೀಕಾರ ಮಾಡಲ್ಲ. ಇದು ಕೂಡ ಅಷ್ಟೇ, ತುಂಬ ಅದ್ರ ಹಿಂದೆ ಶ್ರಮ ಹಾಕಿದ್ದೀವಿ. ಈ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಬಂದರೂ ಕೂಡ ಲೋಹಿತ್ ಸರ್ ಒಬ್ಬ, ನಿಮಗೆ ಗೊತ್ತಾಗ್ತಾ ಇದೆ, ಅವ್ರು ಏನು ಮಾಡಿದ್ರು ಒಂದು ಪ್ಯಾಷನೇಟಾಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಚಿತ್ರರಂಗಕ್ಕೆ ಇಂತಹ ಒಬ್ಬ ನಿರ್ಮಾಪಕರು ಬೇಕು ಅನ್ಸುತ್ತೆ. ಖಂಡಿತ ನೀವು ಸಾಕಷ್ಟು ಜನಕ್ಕೆ ಮಾದರಿಯಾಗಿದ್ದೀರಾ ಸರ್. ಯು ಆರ್ ಇನ್ಸ್ಪೈರಿಂಗ್ ಟು ಆಲ್ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್. ಸೊ ಹೀಗೆ ಮುಂದುವರಿಕೆ ಅಂತ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮಾಧ್ಯಮದವರಿಗೆಲ್ಲ ಧನ್ಯವಾದ. ಥ್ಯಾಂಕ್ ಯು. ನಾಯಕಿ ನಿಶಾ ಅವರು ಆಕ್ಚುಲಿ ಬೇಸಿಕಲಿ ಫ್ರಮ್ ಹರಿಯಾಣ, ನಾರ್ತ್ ಇಂಡಿಯಾದವರು. ಇದು ಅವರ ಮೊದಲ ಚಿತ್ರ ಅಂತ ಹೇಳಾಗಿದೆ. ಸೊ ಜಸ್ಟ್ ವಾಂಟ್ ಟು ಸೇ ಫ್ಯೂ ವರ್ಡ್ಸ್. I won't say much. I would just say this movie is all about love that was pure and divine, and that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen? And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. That's it. Thank you so much. Hope you like the trailer. Thank you. ಎಸ್ ಸರ್, ನಾವು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಸರ್. ನಿಮ್ಮ ಫಸ್ಟ್ ಕ್ವಶನ್ ಇದೆ ಸರ್, ಒನ್ ಸೆಕೆಂಡ್. ಈಗ ತ್ರಿವೇಣಿಯವರ ಕಾದಂಬರಿಗಳೆಲ್ಲ ಹೆಣ್ಣಿನ ಭಾವನೆಗಳ ಬಗ್ಗೆ ಮತ್ತು ಭಾವನೆಗಳ ಮೇಲೆ ಆಗುವಂಥ ಆಘಾತಗಳ ಬಗ್ಗೆ ಯಾಕೆ ಸರಪಂಜರ ಇರ್ಬೋದು, ಬೆಳ್ಳಿಮೊಳೆ ಇರ್ಬೋದು, ಮತ್ತು ಹೂವಾಡು, ಈ ಕಥೆನೂ ಅದೇ ಥರ ಇರುತ್ತೆ ಸರ್. ಆ್ಯಕ್ಚುಲಿ ತ್ರಿವೇಣಿ ಅವರು 30ಕ್ಕಿಂತ ಹೆಚ್ಚು ಕಾದಂಬರಿಗಳು ಬರೆದಿದ್ದಾರೆ ಸರ್. ಅದರಲ್ಲಿ 2 ಕಾದಂಬರಿಗಳು ಅವರು ಲವ್ ಸ್ಟೋರೀಸ್ ಬರ್ತಿರೋದು. ಎಲ್ಲರೂ ಅನ್ಕೋತಾರೆ ಅವ್ರದ್ದು ಸೈಕಾಲಜಿಕಲ್ ಥ್ರಿಲ್ಲರ್ಸ್ ಜಾಸ್ತಿ ಅನ್ನೋ ಕಾರಣಕ್ಕೆ ತ್ರಿವೇಣಿ ಅವರು ಬರ್ತಿರೋದೆಲ್ಲ ಅದೇ ಅನ್ನೋ ಥರ ಅನ್ಕೊಂಡಿದ್ದಾರೆ. ಆ್ಯಕ್ಚುಲಿ 2 ಕಾದಂಬರಿಗಳು, ಒಂದು ವಸಂತಗಾನ ಮತ್ತು ಇನ್ನೊಂದು ಬಾನುಬೆಳಗಿಗಳು, ಇವೆರಡೇ ಕಾದಂಬರಿ ಪ್ಯೂರ್ ಲವ್ನ ತಗೊಂಡಿದ್ದಾರೆ ಸರ್. ಎಲ್ಲೂ ಸೈಕಾಲಜಿಕಲ್ ಮಿಕ್ಸ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಲವ್ ಸ್ಟೋರಿ ಹುಡುಕ್ತಾ ಇದ್ವಿ, ಆವಾಗ ನಮಗೆ ಕಂಡು ಬಿದ್ದಿದ್ದೀವಿ. ಸೊ ನೀವು ಬೆಳ್ಳಿ ಮೋಡ ಅಥವಾ ಹೂವನ್ನು ಆ ಥರದ್ದೇನಿರುತ್ತೆ ಆ ಥರ ಪ್ಯೂರ್ ಫಾರ್ಮ್ ಆಫ್ ಲವ್ ನೋಡ್ತಾ ಇದ್ದೀವಿ. ತ್ರಿವೇಣಿ ಅವ್ರದ್ದು ಕಾದಂಬರಿಗಳನ್ನೇ ಸರ್ವಶ್ರೇಷ್ಠ ಕಾದಂಬರಿಗಳೇ ವಸಂತಗಾನ ಮತ್ತೆ ಬಾನುಬೆಳಗಿತ್ತು. ಸೊ ಗೊತ್ತಿಲ್ಲ ಯಾಕೆ ಈ ಕಾದಂಬರಿ ಯಾರ ಕಣ್ಗೂ ಬಿದ್ದಿರಲಿಲ್ಲ ಅಂತ. ನಾನು ಕೇಳ್ಪಟ್ಟಂಗೆ ವಸಂತಗಾನ ಹಿಂದೆ ರಾಜ್ಕುಮಾರ್ ಅವರು ಟ್ರೈ ಮಾಡಕ್ಕೆ ಅಂತ ಹೊರಟಿದ್ರು ಅನ್ನೋದು ಒಂದು ಕೇಳ್ಪಟ್ಟಿದ್ದೀನಿ. ಎಷ್ಟು ನಿಜ ಅಂತ ನಮ್ಗೆ ಗೊತ್ತಿಲ್ಲ, ಕೇಳ್ಪಟ್ಟಿರೋದಷ್ಟೇ. ಬಟ್ ಆವಾಗ ಇದು ಹೊಸ ಬೆಳಕುನು ಯಾವುದೋ ಒಂದು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಇದನ್ನ ಬಿಟ್ಟರು ಅನ್ನೋ ಥರದ್ದು. ಸೊ ಲಕ್ಕಿಲಿ ಆ ತಾಯಿಯ ಕಾದಂಬರಿ ನಮಗೂ ಸಿಕ್ತು, ನಾವು ಮಾಡಿದ್ವಿ. ಇಂಡಿಯಾ ಪಾಕಿಸ್ತಾನದ ಕಥೆಗಳಲ್ಲಿ ನೀವೇನು ಸರ್ ಆ್ಯಕ್ಚುಲಿ ವಸಂತಗಾನ ಬರೆದಿದ್ದು ಆಲ್ಮೋಸ್ಟ್ 50-60s ನಲ್ಲಿ ಸರ್.
ಸೊ 1970s ಇಂಡಿಯಾ ಪಾಕಿಸ್ತಾನ್ ವಾರ್ ಅಂದರೆ ಬಾಂಗ್ಲಾ ಇಂಡಿಯಾ ವಾರ್ ಆಗುತ್ತೆ. ಅದನ್ನ ಒಂದು ರಿಸ್ಕ್ಗೆ ತಗೊಂಡ್ಬರ್ಬೇಕು ಅನ್ನೋ ಕಾರಣಕ್ಕೆ ಇದು ಪ್ಯೂರ್ಲಿ ನಮ್ಮ ಮತ್ತೆ ನಿಮ್ಮ ಇದಕ್ಕೆ ಎಷ್ಟು ಬದಲಾಯಿಸ್ತಾರೆ? ಸರ್ ಆಸ್ ಪರ್ ಅವ್ರದ್ದು ಅಗ್ರಿಮೆಂಟ್ ಪ್ರಕಾರನೇ ಅಂದರೆ ತ್ರಿವೇಣಿ ಅವ್ರ ಮಕ್ಕಳ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಾಗ್ಲೇನೆ ಅವ್ರಿಗೆ ಹೇಳಿದ್ವಿ ಅಂದರೆ 1970s ತಗೊಂಡ್ಬರ್ತೀವಿ ಮತ್ತೆ ಒಂದಷ್ಟು ಬದಲಾವಣೆಗಳು ಮಾಡ್ಕೊತೀವಿ ಅಂತ ಅಂದ್ಕೊಂಡು ಎಲ್ಲೂ ಸೋಲ್ ಆಫ್ ಕತೆ ಹೋಗ್ದಂಗೆ ಅದರದ್ದು ಆತ್ಮನ ಎಲ್ಲೂ ತೆಗಿದಂಗೆ ಕೆಲವು ಬದಲಾವಣೆಗಳನ್ನ ನಾವು ಮಾಡ್ಕೊಂಡ್ವಿ. ಲೋಹಿತ್ ಸರ್, ನಿಮಗೆ ಪ್ರಶ್ನೆ. ಈ ನಾವೆಲ್ಸ್ ಇಂದ ಸಿನಿಮಾ ರೂಪಕ್ಕೆ ಬರೋದು ತುಂಬಾ ಸಿನಿಮಾಗಳು ಹಿಟ್ ಆಗಿದೆ, ಕೆಲವು ನಿಲ್ಲಕ್ಕೆ ಆಗಿರಲಿಲ್ಲ. ಈಗಿನ ತಲೆಮಾರಿಗೆ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಆ ಕನ್ವರ್ಷನ್ ಆಸ್ ಅ ಸಿನಿಮಾ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರಾ? ಸರ್ ಓದೋದು ಕಡಿಮೆ ಆಗ್ತದೆ, ಬಟ್ ಏನಕ್ಕೆ ಅಂದ್ರೆ ಈಗ ಆಸ್ ಯು ನೋ ಮೀಡಿಯಾ ಇಸ್ ವೆರಿ ಮೀಡಿಯಾ ಅಂದ್ರೆ ಎವ್ರಿವನ್ ಆರ್ ವಾಚಿಂಗ್ ಟಿವಿ. ಮುಂಚೆ ಅದೇ ಒಂದು ಅಭ್ಯಾಸ ಇತ್ತು. ಬಿಕಾಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ದೇ ಹ್ಯಾವ್ ಟು ಗೋ ಥ್ರೂ ಬುಕ್ಸ್. ಆ ಥರ ಇತ್ತು. ಬುಕ್ ಓದೋದು ಒಂದು ಹವ್ಯಾಸ ಇತ್ತು. ಈಗ ಯಾರಿಗೂ ಓದೋ ಅಭ್ಯಾಸ ಇಲ್ಲ ಅಂತ ನೀವೇ ಹೇಳ್ಬಿಟ್ಟಿದ್ದೀರಾ ಆಕ್ಚುಲಿ. ಸೊ ಅದ್ರ ಬಗ್ಗೆ ನಾವು ಏನು ಕಮೆಂಟ್ ಮಾಡೋಣ ಸರ್, ಬಿಕಾಸ್ ಇಟ್ಸ್ ಗೋಯಿಂಗ್ ಅಟ್ ದ ಮೊಮೆಂಟ್ ಪೀಪಲ್ ಆರ್ ನಾಟ್ ರೀಡಿಂಗ್. ಸರ್ ಈಗ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಒಂದು 4-5 ಜನ ಇದ್ದಾರೆ ಸರ್ ಓದೋ ಅಭ್ಯಾಸ ಇರೋರು, ಬಟ್ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ದಟ್ ಇಸ್ ದ ಮೇನ್ ಥಿಂಗ್. ಇವಾಗಲೂ ನಾನು ನೋಡಿರೋ ಪ್ರಕಾರ ಅಜಯ್ ಸರ್ ತುಂಬ ಓದ್ತಾರೆ. ಈಸ್ ಆಲ್ಸೋ ವೆರಿ ಲೋನ್ ಇದ್ದಾಗ ಅವ್ರು ಜಾಸ್ತಿ ಇಷ್ಟಪಡೋದು ರೀಡಿಂಗ್ ಅಂತ. ನಮ್ಮ ಮಂಜು ಸ್ವರಾಜ್ ಸರ್ ಓದೋ ಅಭ್ಯಾಸ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಅಭ್ಯಾಸ ಇದೆ, ಬಟ್ ಕಮ್ಮಿ ಆಗಿದೆ. ನೀವು ಹೇಳಿದಾಗ ದಟ್ ಇಸ್ ವಾಟ್ ಸರ್. ಈಗ 1970 ಅದೊಂದು ರೀಕ್ರಿಯೇಟ್ ಮಾಡಬೇಕಲ್ಲ ಸರ್, ಪ್ರಿಪ್ರೇಷನ್ ಆಗಿತ್ತು ಡೈರೆಕ್ಟರ್ ಅಂದರೆ ನಿಮ್ಮ ಡೈಲಾಗ್ಸ್ ಇರ್ಬೋದು, ಆ ಲೊಕೇಶನ್ ಇರ್ಬೋದು, ಅದು ಹೇಗೆ ತುಂಬ ಚಾಲೆಂಜಿಂಗ್ ಇರ್ತಾ ಹೇಗೆ ಸರ್? ಸರ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇತ್ತು, ಅದು ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆನೇ ಚಾಲೆಂಜಿಂಗು. ಒಂದು ಏನಂತಂದರೆ ಮೂಲ ಕಥೆ ನಡೆಯೋದು ಮೈಸೂರು ಕಾಣ್ತಿದ್ದಾಳೆ ನನ್ನ. ಇನ್ನು ಒಂದು ಸ್ವಲ್ಪ ರೆಟ್ರೋ ಸ್ಟೈಲ್ ಉಳಿಸ್ಕೊಂಡಿರೋದು ಮೈಸೂರು ಅಂತ ನನ್ನ. ಅಲ್ಲಿ ತುಂಬ ಒಳ್ಳೆ ಮನೆ ಸಿಕ್ತು ನಮಗೆ. ಹತ್ತತ್ರ 100 ವರ್ಷ ಸರ್, 1932ರಲ್ಲಿ ಕಟ್ಟಿರುವಂಥ ಒಂದು ಮನೆ ಸಿಕ್ತು. ಆಮೇಲೆ ಗೊತ್ತಿರುತ್ತಲ್ಲ ಸರ್, ಮೈಸೂರಿನಲ್ಲಿ ಒಂದಷ್ಟು ಪಳವಳಿಕೆಗಳಿದ್ದಾವೆ ಆ್ಯಕ್ಚುಲಿ. ಅದು ಡೈಲಾಗ್ಸಲ್ಲಿ ಹೇಳಿದ್ರಿ, ಡೈಲಾಗ್ಸ್ ಆ್ಯಕ್ಚುಲಿ ನಮ್ಗೆ ಹೆಲ್ಪ್ ಮಾಡಿದ್ದೇನೆ 1960s ಇಂದ 1970s ವರೆಗೆ ಸಿನಿಮಾಗಳನ್ನ ತುಂಬ ಅಬ್ಸರ್ವ್ ಮಾಡಿದ್ವಿ. ಅವತ್ತೊಂದು ದಿನಕ್ಕೆ ಹೇಗೆ ಕನ್ನಡ ಬಳಸ್ಕೊತಾ ಇದ್ರು ಪ್ರತಿಯೊಂದು ಪದಗಳು ಅಂತ ಅಂದ್ಬಿಟ್ಟು. ಸೊ ಅವೆಲ್ಲನೂ ಕಂಪ್ಲೀಟು ಟೇಬಲ್ ವರ್ಕ್ ಮಾಡಿದ್ವಿ ಸರ್, ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸು. ಆಗ ನೋಡಿದ್ರೆ ಆ್ಯಕ್ಚುಲಿ ರಂಜಿತ್ ಅವರು ಕಾಸ್ಟ್ಯೂಮ್ ಮಾಡಿದ್ದು ಫಸ್ಟ್ ಟೈಮ್ ಅವರು ಮಾಡಿದ್ರು. ಈ ಥರದೊಂದು ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ ಅವ್ರಿಗೆ ರೆಟ್ರೋ ಕ್ರಿಯೇಟ್ ಮಾಡೋಕ್ಕೆ. ಆಮೇಲೆ ನಾವು ಯಾವಾಗ ಇದನ್ನ ತಗೊಂಡ್ವಿ, ಪ್ರತಿಯೊಂದು ಲೈಕ್ ಇನ್ಕ್ಲೂಡಿಂಗ್ ಕಾಲುಂಗ್ರದಿಂದ ಹಿಡಿದು, ತಾಲಿಯಿಂದ ಹಿಡಿದು, ಇವ್ರು ಹಾಕೋ ಹೀರೋ ಸರ್ ಹಾಕೋ ಬಟ್ಟೆಗಳಿಂದ ಹಿಡಿದು, ಕಾಲರಿಂದ ಹಿಡಿದು. ಆಮೇಲೆ ತುಂಬ ಜನ ನಾವು ಅನ್ಕೋತೀವಿ ಆ್ಯಕ್ಚುಲಿ ರೆಟ್ರೋ ಅಂತ ತಕ್ಷಣ ದೊಡ್ಡ ಕಾಲರ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ 1970s ಇರಲಿಲ್ಲ ಸರ್. ಆ್ಯಕ್ಚುಲಿ ಅವೆಲ್ಲನೂ ತುಂಬ ಸೂಕ್ಷ್ಮ ಗಮನಿಸಿದ್ವಿ ನಾವು ಆ್ಯಕ್ಚುಲಿ. ಆಮೇಲೆ ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಈ ಸಿನಿಮಾದಲ್ಲಿ. ಅಲ್ಲಿ ಅವ್ರಿಗೆ ಯೂಸ್ ಮಾಡೋ ಸೂಟು, ಅದಕ್ಕೆ ಎಷ್ಟು ಬಟನ್ಸ್ ಇತ್ತು ಅಂತ ಕೂಡ ಸ್ಟಡಿ ಮಾಡಿದ್ವಿ ಆ್ಯಕ್ಚುಲಿ. ಯಾಕಂದರೆ ಇವಾಗ 2 ಬಟನ್ ಇದೆ, ಅವಾಗ ಬೇರೆ ಥರ ಇತ್ತು. ಆ ಥರದ್ದೆಲ್ಲನೂ ಪ್ರಿಪ್ರೇಷನ್ಸ್ ಆಗಿತ್ತು. ಮೋರ್ ಓವರ್ ಇದಕ್ಕೆ ನಿಜವಾಗ್ಲೂ ಬೆಂಬಲವಾಗಿ ನಿಂತ್ಕೊಂಡಿದ್ದು ಪ್ರೊಡ್ಯೂಸರೇ. ಯಾಕಂತಂದರೆ ಒಂದು ರೆಟ್ರೋ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದಾಗ ಆಬ್ವಿಯಸ್ಲಿ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಯಾಕಂತಂದರೆ ನಿಮಗೆ ರೆಟ್ರೋ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದ ತಕ್ಷಣ ಬರೀ ಲೊಕೇಶನ್ನು ಲೊಕ್ಯಾಲಿಟಿ ಮಾತ್ರ ಆಗಲ್ಲ. ಇವತ್ತೊಂದು ಜನಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ರೋಡ್ಸಲ್ಲಿ. ಈ ಥರದ್ದೆಲ್ಲ ಇರುತ್ತೆ. ಆ ಥರದ ಚಾಲೆಂಜ್. ಎಲೆಕ್ಟ್ರಿಕ್ ಕೇಬಲ್ಸು, ಆಮೇಲೆ ಸ್ಕ್ಯಾನರ್ಸ್ಗಳು, ಆಮೇಲೆ ನಿಮಗೆ ಗೋಡೆ ಮೇಲಿರೋ ಭಿತ್ತಿ ಚಿತ್ರಗಳು, ಇವೆಲ್ಲ ಇರುತ್ತೆ. ಆಮೇಲೆ ನಾವಲ್ಲಿ ಮಹಾರಾಜ ಕಾಲೇಜು, ಆಮೇಲೆ ಹಾಸ್ಪಿಟಲ್ಸ್, ಈ ಥರದ್ದೆಲ್ಲನೂ ಚೂಸ್ ಮಾಡಿದ್ವಿ ಆ್ಯಕ್ಚುಲಿ ಅಲ್ಲಿ. ಈಗ ನೀವೇನು ಹಾಸ್ಪಿಟಲ್ ನೋಡಿದ್ರು ಅದು ಕಂಪ್ಲೀಟ್ ಸೆಟ್ ಸರ್ ಅದು ಆ್ಯಕ್ಚುಲಿ. ಸೊ ಆ ಥರದೊಂದು ಸೆಟ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಡೆಫಿನೆಟ್ಲಿ ಗೋಸ್ ಟು ಪ್ರೊಡ್ಯೂಸರ್. ಯಾಕಂದರೆ ಆ ಕ್ರೆಡಿಟ್ ಕಂಪ್ಲೀಟ್ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ನಾವು ಅದೊಂದು ಪಾಳು ಬಿದ್ದಿದ್ದು ಒಂದು ಬಂಗ್ಲೆ, ಅದು ಆ ಬಂಗ್ಲೆನ ನಾವು ತಗೊಂಡು ಕಂಪ್ಲೀಟ್ ಹಾಸ್ಪಿಟಲ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಅದನ್ನ ತಗೊಂಡು. ಆಮೇಲೆ ಆರ್ಟ್ ಡೈರೆಕ್ಟರ್ಗೆ ಆ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದರೆ ಅವತ್ತೊಂದು ದಿನಕ್ಕೆ ಸ್ಟ್ರೆಚಸ್ಸಿಂದ ಹಿಡಿದು ಪ್ರತಿಯೊಂದು ಬೇರೆ ಥರ ಇತ್ತು. ಅದನ್ನೆಲ್ಲ ಸೋರ್ಸ್ ಮಾಡಿ ಅವರು ತೊಗೊಂಬಂದರು ಇದೆಲ್ಲನೂ. ಆಮೇಲೆ ಭಾಷೆ ಮೇಲೆ ಆಬ್ವಿಯಸ್ಲಿ ಅಜಯ್ ಸರ್ಗೆ ಅದೊಂದು ಇರ್ತಾ ಇತ್ತು ಆ್ಯಕ್ಚುಲಿ ಕನ್ನಡದ್ದು. ಇವ್ರಿಗೆ ಪರಿ ಅಂತ ಒಂದು ಹುಡುಗಿ ಇದ್ದಾರೆ, ಅವರು ಕಂಪ್ಲೀಟ್ ಒಂದೊಂದು ಪದಗಳನ್ನು ಎಲ್ಲೂ ಮಿಸ್ ಆಗಬಾರ್ದು. ಯಾಕಂದರೆ ನಮ್ಗೆ ಕಂಡು ಕಾಣದೇ ಇರೋ ಥರ ಇಂಗ್ಲೀಷ್ ಇಂಥದ್ದಾಗಲಿ ಬೇರೆ ಥರ ಇಂಥದ್ದಾಗಲಿ ಆಗಿರುತ್ತೆ ಆ್ಯಕ್ಚುಲಿ. ಅದೆಲ್ಲ ಇದು ಮಾಡಿದ್ವಿ. ಸೊ ಓವರ್ ಆಲ್ ಟೀಮ್ ಕೆಲಸ ಸರ್ ಇದೆ ಆ್ಯಕ್ಚುಲಿ, ನಮ್ಮೊಬ್ಬರಲ್ಲ, ಓವರ್ ಆಲ್ ಟೀಮ್ ಕೆಲಸ ಸರ್. ಒಟ್ಟಾರೆ 63 ದಿನ ಶೂಟಿಂಗ್ ಆಗಿದೆ ಸರ್.
ಸರ್ ಈಗ ನೀವು ಹೇಳಿದ್ರಿ 1970s ಅದ್ರ ಜೊತೆಗೆ ಕಾದಂಬರಿ ಆಧಾರಿತ ಚಿತ್ರ ಅಂತ ಹೇಳ್ಬಿಟ್ಟು ಆ ಒಂದು ಆಗಿನ ಭಾಷಾ ಶೈಲಿಯೇ ಬೇರೆ ಈಗಿನ ಮಾತನಾಡುವಂತ ಸಂದರ್ಭದಲ್ಲಿ ಇಂಗ್ಲಿಷು ಕನ್ನಡ ಎರಡು ಮಿಕ್ಸ್ ಮಾಡ್ತಾರೆ ಬಟ್ ಅವ್ರಿಗೆ ಅಂದ್ರೆ ಇದಕ್ಕಿಂತ ಮುಂಚೆ ಕನ್ನಡದ ನಟಿಯರಿಗೆ ಯಾರಿಗಾದ್ರೂ ಅಪ್ರೋಚ್ ಮಾಡಿದ್ರೆ ಅಥವಾ ಅವ್ರು ಫಸ್ಟ್ ಅಪ್ರೋಚ್ ಮಾಡಿದ್ದ ಅಂತ ಯಾಕಂತಂದ್ರೆ ಭಾಷೆಯಲ್ಲಾಗಿರ್ಬೋದು ಡೈಲಾಗ್ ಡೆಲಿವರಿಯಲ್ಲಾಗಿರ್ಬೋದು ಯಾರೊಬ್ಬರು ಡಬ್ಬಿಂಗ್ ಹೇಳಿದ್ರು ಕೂಡ ಅವ್ರಿಗೆ ಎಕ್ಸ್ಪ್ರೆಷನ್ಸ್ ಅದೊಂದು ಅರ್ಥ ಆಗ್ಬೇಕಾಗುತ್ತೆ ಆ ಪ್ರೊನೌನ್ಸಿಯೇಷನ್ ಅನ್ನೋದು ಪ್ರಾಪರ್ ಆಗಿ ಬರಬೇಕಾಗುತ್ತೆ ಹೆಂಗಿತ್ತು ನಿಮ್ಮ ಸೆಲೆಕ್ಷನ್ ಹೀರೋಯಿನ್ ಒಂದು ವಿಚಾರದಲ್ಲಿ ಅಂತ ಆಕ್ಚುಲಿ ಹೀರೋ ಸೆಲೆಕ್ಟ್ ಆಗ್ಬಿಟ್ರು ಸರ್ ನಾವು ಫಸ್ಟ್ ಅನ್ಕೊಂಡ ತಕ್ಷಣ ಅಜಯ್ ಸರ್ ಅನ್ಕೊಂಡ್ವಿ ಅಜಯ್ ಸರ್ ಬಂದ್ರು ಆಕ್ಚುಲಿ ಬಟ್ ಹೀರೋಯಿನ್ಗೆ ಆಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ವಿ ಸರ್ ಅಂದ್ರೆ ನಾವು ಫಸ್ಟ್ ಕನ್ನಡದಲ್ಲೇ ತುಂಬಾ ಜನನ ನೋಡಿದ್ದು ಸೊ ನೀವು ನಂಬ್ತಿರೋ ಬಿಡ್ತಿರೋ ಹತ್ತತ್ರ 40ರಿಂದ 45 ಜನ ಹೀರೋಯಿನ್ ಸೋರ್ಸ್ ಮಾಡಿರೋದು ಸರ್ ಆಕ್ಚುಲಿ ನಮಗೆ ಒಂದು ಯಾವುದೋ ಒಂದು ರೀಲ್ನಲ್ಲಿ ಇವ್ರು ನೋಡಿದ್ವಿ ನಾವು ಆಕ್ಚುಲಿ ನಮಗೆ ಒಂದು ಬೇಕಾಗಿದ್ದು ಏನಂದ್ರೆ ಆ ಹೀರೋಯಿನ್ ಸಿಕ್ಕಾಪಟ್ಟೆ ಮುದ್ದಾಗಿರ್ಬೇಕು ಎರಡನೇದು ಬ್ರಾಹ್ಮಿಣ್ ಕುಟುಂಬಕ್ಕೆ ಹೋಲಿಕೆ ಬರಬೇಕು ಆ ಮುಖ ಮೂರನೇದು ಆ ರೆಟ್ರೋ ಮುಖ ಇದಾಗಬೇಕು ಸೊ ಅದನ್ನ ನಾವು ತುಂಬಾ ಕನ್ನಡ ಆಕ್ಚುಲಿ ನಿಮ್ಗೆ ಗೊತ್ತಿರೋ ನಾನು ಆಲ್ಮೋಸ್ಟ್ ಬಹುತೇಕ ನನ್ನ ಸಿನಿಮಾದಲ್ಲಿ ಕನ್ನಡ ಹೀರೋಯಿನ್ಸ್ ಇರೋದು ಸೊ ಇದರಲ್ಲಿ ನಾವು ತುಂಬಾ ಜನನ ಟ್ರೈ ಮಾಡಿದ್ವಿ ಕೊನೆಗೆ ಸಿಗದೇ ಇರೋ ಪಕ್ಷದಲ್ಲಿ ಕೊನೆಗೆ ಹೇಗಾಗುತ್ತೋ ಅಂದ್ರೆ ನಾನು ಪ್ರೊಡ್ಯೂಸರು ರಸ್ತೆಲ್ ಹೋಗೋರ್ನೆಲ್ಲ ಇದು ಮಾಡ್ತಾ ಇದ್ವಿ ಆಕ್ಚುಲಿ ಇವ್ರನ್ನ ಮಾಡ್ಬೋದಾ ಇವ್ರನ್ನ ನೋಡ್ಬೋದಾ ಅನ್ನೋದನ್ನೆಲ್ಲ ಫೈನಲಿ ಒಂದು ರೀಲಲ್ಲಿ ನೋಡಿದ್ವಿ ಅವ್ರನ್ನ ಆಮೇಲೆ ಕರ್ಕೊಂಡ್ಬಂದಾದ್ಮೇಲೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಇವ್ರು ಹೀರೋಯಿನ್ ಅಂತ ಚೂಸ್ ಮಾಡಿದಲ್ಲ ಸರ್ ಫಸ್ಟ್ ಅವ್ರನ್ನ ಕರೆಸಿ ಮಾತಾಡಿ ಬ್ಯಾಂಗ್ಳೂರಿಗೆ ಸೊ ಅವರು ಮಾಡ್ಬೋದಾಗಿದ್ನ ಅನ್ನೋದೆಲ್ಲ ನಾವು ಒಂದು ಸ್ವಲ್ಪ ಇದು ಮಾಡಿ ಸೊ ಆ ಕಾಸ್ಟ್ಯೂಮ್ಸ್ ಇದ್ರ ಮೇಲೆ ಇವ್ರ ಮೇಲೆ ಕುತ್ಕೊಂಡ್ರೆ ಹೇಗೆ ಕುತ್ಕೊಳ್ಳುತ್ತೆ ಆ ಥರದೆಲ್ಲ ನಾನು ಆಮೇಲೆ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಶ್ರಮ ಪಡ್ತಾರೆ ಸರ್ ಆ ವಿಷಯದಲ್ಲಿ ಹೀರೋಯಿನ್ನ ಆ ಹಂತಕ್ಕೆ ತಗೊಂಡ್ಬರಕ್ಕೆ ಆಮೇಲೆ ಇವ್ರು ಏನು ಕಡಿಮೆ ಇಲ್ಲ ಆ್ಯಕ್ಚುಲಿ ಕೂತಿದ್ರೆ ಊಟ ಮಾಡ್ತಿದ್ರೆ ಮಲಗಿದ್ರೆ ಎಲ್ಲ ನಮ್ಮ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ಹಾಗೆ ಹೀರೋಯಿನ್ ಅಂದ್ರೆ ಇಲ್ಲೆಲ್ಲ ಸೋರ್ಸ್ ಮಾಡಿ ನಾವು ಸಿಗದೇ ಇದ್ದಾಗ ಲಕ್ಕಿಲಿ ಸರ್ ಒಂದೊಂದು ಕತೆ ಅದು ಕರ್ಸ್ಕೊಂಡ್ಬಿಟ್ಟಿರುತ್ತೆ ಇವರು ಹೀರೋ ಇವ್ರು ಹೀರೋಯಿನ್ ಅಂತ ಅಂದ್ಬಿಟ್ಟು ಜಸ್ಟ್ ನಾವು ಹುಡುಕ್ತಾ ಇರ್ತೀವಿ ಅಷ್ಟೇ ದುಡ್ಡಿನ ಹಾಕೊಂಡು ಅದಕ್ಕೆ ಗೊತ್ತಿರುತ್ತೆ ಸರ್ ಯಾರು ಬೇಕು ನನಗೆ ಇದಕ್ಕೆ ಅಂತ ಅದು ಆಯ್ಕೆ ಮಾಡ್ಬೇಕು ನಮ್ಗೆ ಅಜಯ್ ಸರ್ ಇಲ್ಲಿ ಈ ಕೃಷ್ಣ ಲೀಲಾ ಕೃಷ್ಣನ್ ಲವ್ ಸ್ಟೋರಿ ತಾಜ್ ಮಹಲ್ ಈ ಎಲ್ಲಾ ಚಿತ್ರಗಳಲ್ಲೂ ಪ್ರೀತಿನೇ ಜೀವಾಳ ಆಗಿತ್ತು ಈ ಸಲನೂ ಲವ್ ನಿಮ್ ಕೈ ಹಿಡಿಯುತ್ತಾ ಇಲ್ಲ ಅರ್ಥ ಆಯ್ತಲ್ಲ ಅದ್ರಲ್ಲಿ ಪ್ರೀತಿ ಜೀವಾಳ ಆಗಿತ್ತು ಇದ್ರಲ್ಲೂ ಪ್ರೀತಿನೇ ಜೀವಾಳ ಕೈ ಹಿಡಿಯತ್ತ ನಿಮಗಿರೋ ಪ್ರಶ್ನೆ ನನಗೂ ಅದೇ ಇರೋ ಪ್ರಶ್ನೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಲಾವಿದನು ಕೈ ಹಿಡೀಲಿ ಇದೊಂದು ಸಿನಿಮಾ ಮತ್ತೊಂದು ದಾರಿದೀಪ ಆಗಲಿ ಇನ್ನೊಂದು ಮೈಲಿಗಲ್ಲಾಗಲಿ ಅಂತಲೇ ಆಸೆ ಪಡ್ತಾನೆ ಸೊ ಹಾಗಾಗಿ ಅಷ್ಟು ವರ್ಷಗಳಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಶ್ರದ್ಧೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿನೇ ಕೆಲಸ ಮಾಡಿದ್ದೀನಿ ಹಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ ಅದು ಪ್ರಶ್ನೆ ನನಗೂ ಪ್ರಶ್ನೆನೇ ಆಯಿತು ಯಾವಾಗಲೂ ರಿಲೀಸ್ ದಿನಾನೇ ಅದ್ರ ಉತ್ತರ ಸಿಗೋದು ಆಗತ್ತಾ ಅಂತ ನಾನು ಇವತ್ತೇ ಭವಿಷ್ಯವಾಣಿ ನೋಡಿಯೋದು ಕಷ್ಟ ಆಗ್ಬಿಡುತ್ತೆ ಅದೃಷ್ಟ ಎಲ್ಲಿಂದ ಎಲ್ಲಿಗಾದ್ರೂ ತೊಗೊಂಡೋಗ್ಬೋದು ಅಲ್ಲಿಗೆ ಇರ್ಬೋದು ಒಟ್ಟಿನಲ್ಲಿ ಒಂದು ಧೈರ್ಯ ಏನಪ್ಪ ಅಂತಂದರೆ ಎಲ್ಲೂ ಕೂಡ ಸಿನಿಮಾ ಚೆನ್ನಾಗಿಲ್ಲಪ್ಪ ಅಂತಂದ್ಬಿಟ್ಟು ನನ್ನ ಕರಿಯರ್ ಇದರಿಂದ ಖಂಡಿತ ಏನಿಲ್ಲ ಅದಕ್ಕೆ ಧಕ್ಕೆ ಅಂತೂ ಬರಲ್ಲ ನೋಡಿರ್ತಕ್ಕಂಥ ಪ್ರೇಕ್ಷಕ ಬೈಕೊಂಡಂತೂ ಹೋಗಲ್ಲ ಅಷ್ಟು ನಂಬಿಕೆ ನನಗೆ ಅಷ್ಟು ಗ್ಯಾರಂಟಿ ಕೊಡಬಲ್ಲೆ ಈ ಎಷ್ಟು ಮಟ್ಟಕ್ಕೆ ಕೈ ಹಿಡಿಯುತ್ತೆ ಡೈರೆಕ್ಟರ್ ಒಂದು ಪ್ರಶ್ನೆ ಎರಡು ಪ್ರಶ್ನೆಗಳಿದೆ ಇವತ್ತಿನ ಕಾಲಘಟ್ಟದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾ ನಿರ್ಮಾಣ ಮಾಡೋದೇ ಬಿಗ್ಗೆಸ್ಟ್ ರಿಸ್ಕ್ ಆ ರಿಸ್ಕ್ಗೆ ತಾವು ಕೈ ಹಾಕಿದ್ದೀರಾ ಎರಡನೇದು 50ರ ದಶಕ 2025 ಸುಮಾರು ಒಂದು 5 ದಶಕಗಳಿಂದ ಅಲ್ಲೊಂದು ಗ್ಯಾಪ್ ಇದೆ ಬಿಗ್ಗೆಸ್ಟ್ ಡಿಸ್ಕನೆಕ್ಟ್ ಇದೆ ಅವತ್ತಿನ ಭಾವನೆ ಬೇರೆ ಇವತ್ತಿನ ಭಾವನೆ ಬೇರೆ ಅವತ್ತಿನ ಪ್ಯೂರ್ ಲವ್ವೇ ಬೇರೆ ಇವತ್ತಿನ ಅಬ್ಯೂಸ್ ಆಫ್ ಲವ್ವೇ ಬೇರೆ ಅವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ ಇವತ್ತಿನ ಪ್ರೇಕ್ಷಕರ ನಿರೀಕ್ಷೆಗಳೇ ಬೇರೆ ಅವತ್ತಿಗಿದ್ದು ರಂಗಭೂಮಿ ಸಿನಿಮಾ ನಾಟಕ ಬಗ್ಗೆ ಇವತ್ತು OTT ಸೊ ಇವತ್ತಿನ ಜನ್ರೇಷನ್ಗೆ ಈ ರಿಲೇಟ್ ಆಗಬೇಕಲ್ಲ ಈ ಕಂಟೆಂಟ್ ರಿಲೇಟ್ ಆಗಬೇಕಲ್ಲ ಸೊ ಆ ಒಂದು ಚಾಲೆಂಜನ್ನು ಯಾವ ರೀತಿ ನೀವು ನಿಭಾಯಿಸಿದ್ದೀರಿ ಅಂತಕ್ಕಂಥದ್ದು ಅಂದರೆ ಅವತ್ತಿನ ಕಂಟೆಂಟ್ ಇವತ್ತಿನ ಜನ್ರೇಷನ್ಗೆ ರಿಲೇಟ್ ಆಗುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸರ್ ಆ್ಯಕ್ಚುಲಿ ಈ ಪ್ರಶ್ನೆ ಡೈರೆಕ್ಟರ್ಗೆ ಅಲ್ಲ ಸರ್ ಇದು ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಯಾಕೆ ಅಂತಂದರೆ ನಿಮ್ಗೆ ಗೊತ್ತು ಸರ್ ನಾವು ಏನೇನೋ ಪ್ರಾಜೆಕ್ಟ್ನ ಫಿಕ್ಸ್ ಮಾಡ್ತಿರ್ತೀವಿ ಆ್ಯಕ್ಚುಲಿ ನಮಗೊಂದು ಇರುತ್ತೆ ನಾವು ಈ ಥರ ತೋರಿಸ್ಬೇಕು ನಾವು ಈ ಥರ ಡೈರೆಕ್ಟ್ ಮಾಡಬೇಕು ಅನ್ನೋ ಥರದೆಲ್ಲ ನಾನು ನೀವು ಪ್ರೊಡ್ಯೂಸರ್ ಕೇಳಬೇಕು ಇದು ಅವ್ರು ಫಿಕ್ಸ್ ಮಾಡೋದ್ರಲ್ಲ ನಿಮಗೆ ಧೈರ್ಯ ಬಂತು ಈ ಸಿನಿಮಾ ಮಾಡೋಕ್ಕೆ ಅಂತ ಅಂದ್ಕೊಂಡು
ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ಡೆಫಿನೆಟ್ಲಿ ಅದು ಪ್ರೊಡ್ಯೂಸರ್ ಆನ್ಸರ್ ಮಾಡಬೇಕು ಸರ್. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸರ್, ಡೈರೆಕ್ಟರ್ ಅಂದಮೇಲೆ ನಾವು ಎಲ್ಲಾ ತರ ಪ್ರಾಜೆಕ್ಟ್ಸ್ನ ಸರ್ ಎಲ್ಲ ಡೈರೆಕ್ಟರ್ಗಳಿಗೂ ಆಸೆ ಇದ್ದಂಗೆ ನನಗೂ ಇರುತ್ತೆ ಸರ್. ಆ್ಯಕ್ಚುಲಿ ಏನೋ ಒಂದು ಹೊಸದು ಮಾಡಬೇಕು, ಏನೋ ಒಂದು ಹೊಸ ಥರ ತೋರಿಸ್ಬೇಕು, ನನ್ನ ಗುರುತಿಸ್ಕೋಬೇಕು, ನಾನು ಶಾಣೆ ಹಿಡಿಬೇಕು ಅನ್ನೋ ಥರದೆಲ್ಲ ಇರುತ್ತೆ. ಸೊ ನಾವು ತಗೊಂಡು ಹೋಗಿ ಪ್ರೊಡ್ಯೂಸರ್ ಹತ್ರ ಇಟ್ಟಾಗ ಅವ್ರು ಹೆಂಗ್ ಧೈರ್ಯ ಮಾಡಿದ್ರು ಅನ್ನೋದು ಅವ್ರು ಹೇಳ್ಬೇಕು. ಆ್ಯಕ್ಚುಲಿ ಎರಡನೇ ಪ್ರಶ್ನೆ ಇವತ್ತಿಗೆ ರಿಲೇಟ್ ಆಗುತ್ತಾ ಅನ್ನೋ ಥರದ್ದು ಸರ್. ಕೆಲವು ವಿಷಯಗಳಿರುತ್ತೆ ಸರ್, ಇವತ್ತಲ್ಲ ಸರ್, ಇನ್ನ 100 ವರ್ಷ ಹೋದ್ರೂ ಪ್ರೀತಿನೇ ಸ್ವಲ್ಪ ಬದಲಾವಣೆಗಳಾಗಿರ್ಬೋದು ಆ್ಯಕ್ಚುಲಿ. ಹಾಗಂತ ಅಂದ್ಬಿಟ್ಟು ಪ್ಯೂರ್ ಲವ್ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ ಆ್ಯಕ್ಚುಲಿ. ಎರಡನೇದೇನಂತಂದ್ರೆ ಈ ಕತೆ ನಾವು ಆಯ್ಕೆ ಮಾಡ್ಕೊಂಡಾಗ ಒಂದು ನಮ್ಗೆ ಅನ್ಸಿದ್ದು, ನೀವು ಹೆಂಗೆ ಕೇಳಿದ್ರು ಇದೇ ತರ ನಮಗೆ ಒಂದಷ್ಟು ಪ್ರಶ್ನೆಗಳು ಬಂತು ನಾವು ಡಿಸ್ಕಷನ್ಸ್ ಅಲ್ಲಿ ಕೂತಿದ್ದಾಗ. ಗುರು ಹಿಂಗಿತ್ತು ಪ್ರೀತಿ ಅವಾಗ, ನಾವ್ ಯಾಕೆ ಹಿಂಗ್ ಬದುಕ್ತಾ ಇಲ್ಲ ಅಂತ ತೋರ್ಸೋಣ ಅನ್ನೋದನ್ನು ಒಂದು ಬಂತು. ಆಮೇಲೆ ಒಂದು ಸರ್, ಲವ್ ಸ್ಟೋರೀಸ್ಗೆ ಯಾವತ್ತೂ ಸಾವಿಲ್ಲ ಸರ್. ನೀವು ಯಾವ ತೋರಿಸ್ತಾ ಇದ್ದೀರಾ ಅನ್ನೋದಲ್ಲ ಇಂಪಾರ್ಟೆಂಟ್ ಆಕ್ಚುಲಿ, ಅದು ಹೇಗೆ ತೋರಿಸ್ತೀರಾ. ಸೊ ನಮ್ಗೆ ಮೋಸ್ಟ್ ಚಾಲೆಂಜ್ ಅನ್ಸಿದ್ದು ನೀವು ಹೇಳ್ದಂಗೆ 50-60ನೇ 1950s ಕಾದಂಬರಿ ಇವತ್ತು ಅಡಾಪ್ಟ್ ಮಾಡಿದ್ರಿ ಅಂತ ಅಂದ್ಕೊಂಡು ಪ್ರಾಮಾಣಿಕವಾಗ್ಲೂ ಅವತ್ತಿನ ಕಥೆನ ಇವತ್ತೇ ಅಡಾಪ್ಟ್ ಮಾಡಿದ್ವಿ ಸರ್. ಅದ್ರ ಮೇಲೆ ಸಿಕ್ಕಾಪಟ್ಟೆ ಗ್ರೌಂಡ್ ವರ್ಕ್ಗಳಾಯ್ತು ಆಕ್ಚುಲಿ. ಇವತ್ತು ಹೆಂಗ್ ಕನೆಕ್ಟ್ ಆಗ್ತಾರೆ ಅದು ಆ ಥರದ್ದೆಲ್ಲ. ಸೊ ಅವತ್ತೊಂದೇ ಕಥೆ ಆಗಿದ್ರು ಮಾಡಿರೋದು ಇವತ್ತಿನ ಪ್ರೇಕ್ಷಕರುಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್. ಸೊ ನೀವು ಮೊದಲನೇ ಪ್ರಶ್ನೆಗೆ ಅದೇ ಪ್ರೊಡ್ಯೂಸರ್ ಆನ್ಸರ್ ಮಾಡ್ತಾರೆ, ಹೆಂಗೆ ಧೈರ್ಯ ಮಾಡಿದ್ರಿ ನೀವು. ರಘು ಸರ್, ಮುಂಚೆ ಇಲ್ಲ ಅಂದರೆ ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಿದ್ರು, ಜೊತೆಗೆ ಕೆಲಸ ಮಾಡುವಂತಹ ಸಹನಟರು ಕೂಡ ಇಂಪಾರ್ಟೆಂಟ್ ಆಗಿರ್ತಿದ್ರು. ಅದು ಫಾರ್ ಎಕ್ಸಾಂಪಲ್ ನಾನು ನರಸಿಂಹರಾಜು ಸರಿಂದ ತಗೋತೀನಿ. ಅದು ಆಯಾ ಕಾಲಘಟ್ಟಕ್ಕೆ ಬಂದಂಗೆ ಇತ್ತೀಚೆಗೆ ಕೊನೆ ಹೇಗಾಗಂದ್ರೆ ರಂಗಾಯಣ ರಘು ಡೇಟು ಸಿಕ್ಕರೆ ಮಾತ್ರ ಹೀರೋ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಪಾಯಿಂಟ್ ಬಂತು. ಅದ್ರ ಜೊತೆ ಚಿಕ್ಕಣ್ಣರಿಗೆ ಕೂಡ ಬಂತು ಇತ್ತೀಚೆಗೆ. ಅಂದರೆ ನಾನು ನಿಮ್ಮ ಸಿನಿಮಾನ ನೋಡ್ತಿರೋದ್ರಿಂದ ನೀವು ತುಂಬ ಬ್ಯುಸಿಯಾಗಿದ್ದೀರಿ, ಭಾಳಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಳ್ತಿದ್ದೀರಿ. ಸೊ ಈ ಸರಳ ಸುಬ್ಬರಾವ್ ಸಿನಿಮಾಗೆ ನೀವು ಕೊಟ್ಟಂಥ ಡೇಟ್ಸ್ ಎಷ್ಟು ದಿನ ಆಗಿತ್ತು, ಎಷ್ಟು ಡೇಟ್ಸ್ ಕ್ಯಾನ್ಸಲ್ ಆಯಿತು, ಎಷ್ಟು ಸಿನಿಮಾಗಳನ್ನ ಮಾಡಿದ್ರಿ, ಎಷ್ಟು ದುಡ್ಡು ಮಾಡಿದ್ರಿ ಅಂತ? ಇಲ್ಲ, ತುಂಬಾ ದಿನ ನಾನು ವರ್ಕ್ ಮಾಡಲಿಲ್ಲ ಇದರಲ್ಲಿ. ಒಂದು 6 ದಿನ ಅನ್ಸುತ್ತೆ ಟೋಟಲ್ ಆಗಿ ನಾನು ವರ್ಕ್ ಮಾಡಿ. 6ರಿಂದ 7 ದಿನ ಇರಬೇಕು, ಅದೇ 6ರಿಂದ 7 ದಿನ ಅಷ್ಟೇ. ಡೇಟ್ ಕ್ಲಾಶ್ ಆಗೋದು ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಕೆಲವೊಂದ್ ಕಡೆ ಅದನ್ನ ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ಸುಲಭ ಆಯ್ತು ಈ ಸಿನಿಮಾ. ನನಗೆ ಈ ಸಿನಿಮಾ ಮಾಡಲೇಬೇಕು ಅಂದಿತ್ತು. ನನಗೆ ಮಂಜು ಸರ್ ಕತೆ ಹೇಳಿದಾಗ, ಲೋಹಿತ್ ಸರ್ ಮಾತಾಡಿದಾಗ ಈ ಸಿನಿಮಾ ಬಿಡಬಾರ್ದು ಅಂತ. ಅಂದ್ರೆ ಇದರಲ್ಲಿ ಆಕ್ಟ್ ಮಾಡಿದವ್ರು ಎಲ್ಲರೂ ಅದನ್ನೇ ಹೇಳ್ತಾರೆ ಅನ್ಸುತ್ತೆ. ಅಂದ್ರೆ ಅದಷ್ಟು ಕುತೂಹಲವಾಗಿದೆ. ಅಂದ್ರೆ ಈ ತರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೋಬಹುದು. ಹಾಗಾಗಿ ಖಂಡಿತ ಯಾರು ಈ ಸಿನಿಮಾನ ಬಿಡಲ್ಲ ಅನ್ಸುತ್ತೆ ಈ ಕತೆ ಕೇಳಿದಾಗ. ನಾನು ಕೂಡ ಆ ನಿಟ್ಟಿನಲ್ಲಿ ಸಹ ಕಲಾವಿದನಾಗಿ ಅಥವಾ ಪೋಷಕ ಕಲಾವಿದನಾಗಿ ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಅದೇ ಅನ್ಸುತ್ತೆ, ಎಷ್ಟು ಡೇಟ್ ಕ್ಲಾಶ್ ಆಯ್ತು, ಎಷ್ಟು ಬ್ಯುಸಿ ಆಗಿತ್ತು ಅಂತ. ಆ ಹಂತದಲ್ಲಿ ನಾನು ಮ್ಯಾಚ್ ಮಾಡೋದಕ್ಕೆ ಈಸಿ ಆಯ್ತು ಅನ್ಸುತ್ತೆ. ನಾನು ತುಂಬಾ ಬ್ಯುಸಿ ಏನಿಲ್ಲ, ಎಲ್ಲೋ ಒಂದು ಸಿನಿಮಾ ಮಾಡ್ತಿದ್ವಿ, ನಮ್ಗೆ ಹಂಗೆ ಅನ್ಸುತ್ತೆ ಅಷ್ಟೇ ಬ್ಯುಸಿ ಇದ್ದಾರೆ. 15 ದಿನ ಮನೇಲೇ ಕೂತಿರ್ತೀವಿ ಕೆಲವು ಟೈಮ್, ಇಡೀ ತಿಂಗಳೇ ವರ್ಕ್ ಮಾಡೇ ಇರೋ. ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನಾವು ಬ್ಯುಸಿ ತರ ಆಕ್ಟು ಮಾಡ್ತೀವಿ ಒಂದೊಂದಷ್ಟು, ಹಾಗಿದ್ದೀವಿ ಅನ್ನೋ ಥರ. ಧನ್ಯವಾದ. ದುಡ್ಡು ಮಾಡಿ ಕೇಳಿದ್ರೆ ಅದೇ ಅದು ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬೇಕು ಸರ್. 1 ಕೋಟಿ ಇಲ್ಲ IT ರೈಡ್ ಆಗುತ್ತೆ ಸ್ವಲ್ಪ. ಅಜಯ್ ಅವರೇ, ಈಗ ಪ್ರತಿಯೊಂದು ದಶಕಗಳು 50, 60, 70 ದಶಕಗಳು ಸಿನಿಮಾಗಳ ಮೇಕಿಂಗ್ ಅಂದರೆ ಆ ಶೈಲಿಗಳ ಬದಲಾವಣೆ ಬಂದಿದೆ. ಹಳೆ ಚಿತ್ರ ನೋಡ್ತಾ ಇದ್ದಂಗೆ ಪ್ರತಿಯೊಂದು ದಶಕಕ್ಕೂ ಕೂಡ ಬದಲಾವಣೆ ಆಗಿದೆ. ಈ 70ರ ದಶಕದ ಸಿನಿಮಾಗಳು ಒಂದಷ್ಟು ನೀವು ತಲೆ ಇಟ್ಕೊಂಡು ಆ ಒಂದು ಕಾಲಘಟ್ಟದ ಪಾತ್ರ ನಿಭಾಯಿಸಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿದೆ. ನೀವು ಕೇಳ್ತೀರ ಸಿನಿಮಾಗಳು ಮಾಡೋ ಶೈಲಿ ಬದಲಾಗಿದೆ ಅಥವಾ ಶೈಲಿನೂ ಬದಲಾಗಿದೆ. ಒಳ್ಳೆಯ ಬ್ಯಾಕ್ಗ್ರೌಂಡ್ ಸಿನಿಮಾ ನೋಡ್ತಾರೆ 50, 60ರಲ್ಲಿ ಮೇಕಿಂಗ್ ಶೈಲಿ ಮತ್ತು ಆ್ಯಕ್ಟಿಂಗ್ ಎಲ್ಲ ಬದಲಾವಣೆ ಆಗಿದೆ. 70ರಲ್ಲಿ ತುಂಬ ದೊಡ್ಡ ಸಿನಿಮಾಗಳೆಲ್ಲ ಬಂದಿದ್ದಾವೆ. ಆ ಒಂದು ದಶಕದ ಪಾತ್ರವನ್ನು ತಲೆಯಲ್ಲಿ ಇಟ್ಕೊಂಡು ಆಕ್ಟ್ ಮಾಡಿರ್ತಾರೆ. ನಿಮ್ಮ ಎಫರ್ಟ್ ಎಲ್ಲ ಹೇಗಿತ್ತು? ಅಲ್ಲಿ ಮಂಜು ಸರ್ ಹೇಳ್ದಾಗೆ ಇದು ಪ್ರೀತಿ ಬದಲಾಗಲ್ಲ, ವ್ಯಕ್ತಪಡಿಸೋ ರೀತಿ ಬದಲಾಗಿದೆ, ಸಿನಿಮಾ ಟೆಕ್ನಾಲಜಿ ಬದಲಾಗಿದೆ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಆ ಟೆಕ್ನಾಲಜಿನ ತಲೆಯಲ್ಲಿ ಇಟ್ಕೊಂಡು ಆ್ಯಕ್ಟ್ ಮಾಡಲ್ಲ. ಸೊ
ಸೊ ಟೆಕ್ನಿಕಲ್ ಪಾರ್ಟ್ ಏನೇ ಇದ್ರೂ ಅಫ್ಕೋರ್ಸ್ ಅವ್ರ ಜವಾಬ್ದಾರಿ ಆಗಿರ್ತಂದ್ರೆ ಒಂದು ಟೆಕ್ನಿಕಲ್ ಐಡಿಯಾ ಇರುತ್ತೆ ಅಷ್ಟೇ. ಅಂದರೆ ಎಷ್ಟು ಕ್ರಿಸ್ಪಾಗಿ ಈ ವಿಚಾರನ ಹೇಳ್ತಾ ಇದ್ದಾರೆ, ಅಥವಾ ಲೈಟಿಂಗ್ ಪ್ಯಾಟರ್ನ್ಸ್ ಹೇಗಿದೆ, ಕೆಲವೊಂದು ಮೈನ್ಯೂಟ್ ಟೆಕ್ನಾಲಜಿ ಬೇಸಿಕ್ ಥಿಂಗ್ಸ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಹೊರತು ಒಬ್ಬ ಕಲಾವಿದನಾಗಿ ಅದು ಯಾವುದೇ ಕಾಲಘಟ್ಟ ಆಗಿರಲಿ ಆ ಪಾತ್ರ ನಾನು ಪ್ರಿಪೇರ್ ಆಗೋ ರೀತಿ ಯಾವಾಗಲೂ ಅದು ಸೇಮ್ ಆಗಿರುತ್ತೆ. ಅಂದರೆ ಅವತ್ತಿನ ಕಾಲದಲ್ಲೂ ಹಾಗೆ ಇತ್ತು, ಇವತ್ತಿನ ಕಾಲದಲ್ಲಿ ಅಫ್ಕೋರ್ಸ್ ರೀಲ್ನಲ್ಲಿ ನಾವು ಬಂದಿತ್ತಂದರೆ ರೀಲ್ ಎರಾನಲ್ಲಿ ಹೆಂಗಿರ್ತಾ ಇತ್ತು ನಮ್ಮ ಪ್ರಿಪ್ರೇಷನ್ ಕ್ಯಾಮ್ರಾ ಮುಂದೆ ಬಂದು ನಿಲ್ತಾ ಇದ್ವಿ ಅಂದರೆ 1 more ಟೇಕ್ ಹೋಗ್ಬಾರ್ದು, ಅದು ಆ ಶಿಸ್ತು ಹಂಗೆ ಬಂದ್ಬಿಟ್ಟಿದೆ. ಇವತ್ತಿನ ಅಫ್ಕೋರ್ಸ್ ನೀವು ಹೇಳಿದಾಗ ಅದು ಒಂಚೂರು ಚೇಂಜಸ್ ನೋಡ್ತೀನಿ ನಾನು ಈಗಿನ ಕಲಾವಿದರಲ್ಲಿ. ಪ್ರಿಪರೇಷನ್ ಮತ್ತು ಫಿಯರ್, ಭಯ ಅನ್ನೋದಿರುತ್ತಲ್ಲ, ಒಬ್ಬ ಡೈರೆಕ್ಟರ್ ಬೈದ್ಬಿಡ್ತಾನೆ ಅಥವಾ ಒಬ್ಬ ಪ್ರೊಡ್ಯೂಸರ್ ಅನ್ಕೊಂಡ್ಬಿಡ್ತಾರೆ ನಾಳೆ ದಿನ ನಾನು ಜಾಸ್ತಿ ಟೆಕ್ಸ್ಟ್ ತೊಗೊಂಡ್ಬಿಟ್ಟಿದೆ ಕೆಲಸ ಸಿಗುತ್ತೋ ಇಲ್ಲ, ಅವತ್ತು ರೀಲ್ ತಿಂತಂಬರು ತೆಗೆದಾಕಿ ಅಂತ ಇತ್ತು. ಸೊ ನಮಗೆ ಆ ಫಿಯರ್ ಅದು ಹಂಗೆ ಬಂದ್ಬಿಟ್ಟಿದೆ. ಆ ಪ್ರಿಪ್ರೇಷನ್ ಅದು ಅಳವಡಿಸ್ಬಿಟ್ಟಿದೆ, ಬೈ ನೇಚರ್ ಆಗ್ಬಿಟ್ಟಿದೆ. ಶಿಸ್ತುಬದ್ಧವಾಗಿ ಪ್ರಿಪೇರ್ ಆಗಿ ಆ ಡೈಲಾಗ್ಸ್ ಕರೆಕ್ಟಾಗಿ ತಿಳ್ಕೊಂಡು ಆ ಟೋನ್ ಆಫ್ ಡೈಲಾಗ್ಸ್ ಒಂದೊಂದು ವರ್ಡ್ ಮೇಲೆ ಎಷ್ಟು ಪ್ರೆಷರ್ ಹಾಕ್ತಾ ಇದೀವಿ ಅದನ್ನು ನಾವು ತಿಳ್ಕೊಳ್ಳದೆ ಪ್ರಾಕ್ಟೀಸ್ ಮಾಡಿದ್ರೆ ಕ್ಯಾಮ್ರಾ ಮುಂದೆ ಬರಲ್ಲ. ಸೊ ಪ್ರಿಪರೇಷನ್ ವೈಸ್ ಹೋದರೆ ಅಫ್ಕೋರ್ಸ್ ನಾನು ಎಲ್ಲ ಸಿನಿಮಾಗಳು ಅಣ್ಣವ್ರದ್ದು ಎರಡು ಕನಸು, ವಿಷ್ಣು ಸರ್ ಕೆಲವೊಂದು ಸಿನಿಮಾ, ಅನಂತನಾಗ್ ಸರ್ ಕೆಲವೊಂದು ಸಿನಿಮಾಗಳು, ಆಮೇಲೆ ನಮ್ಮ ತಂದೆಯದು ಹಳೆಯ ಆಲ್ಬಮ್ಗಳು ಫೋಟೋಸ್ಗಳು, ಅದಕ್ಕೆ ನಾನು ಕಾಸ್ಟ್ಯೂಮ್ಸ್ ಹೋಲಿಕೆ ಆಗ್ತಾಯಿದೆ. ಈ ಥರದ್ದೆಲ್ಲ ಚಿಕ್ಕ ಪ್ರಿಪ್ರೇಷನ್ಸ್. ಅಂದರೆ ಒಂದಿನಕ್ಕೆ ಮುಗಿದಿಲ್ಲ ಅದು, ಯಾವತ್ತೋ ಒಂದಿನ ನಾಳೆ ಏನು ಸೀನ್ ಮಾಡ್ತಿದ್ವಿ ಅಥವಾ ಇವತ್ತು ಏನು ಮಾಡಿ ಹೋಗಿದ್ವಿ ಕೆಲವು ಸಲ ಅದು ಕಾಡ್ತಾ ಇರುತ್ತಲ್ಲ, ಅದು ಮತ್ತೊಂದು ಸಲ ಮೆಲ್ಕ್ ಹಾಕಿರೋದು ಥ್ರೂ ಔಟ್ ಇದು ಲಾಸ್ಟ್ ಡೇ ಅದಕ್ಕೂ ಅದು ನಡೀತಾನೆ ಇತ್ತು, ಅದು ಪ್ರಾಸೆಸ್ ಮುಗಿದಿಲ್ಲ. ಬಟ್ ಅರ್ಧ ಕೆಲಸ ಇವ್ರ ಕಡೆಯಿಂದ ಆಗೋಗಿಲ್ಲ ಪ್ರಿಪ್ರೇಷನ್. ನಾವು ಜಸ್ಟ್ ಕಲಾವಿದಕ್ಕೆ ಒಂದು ಚೂರು ಫ್ಲೇವರ್ ಆ್ಯಡ್ ಮಾಡಿರ್ತೀವಿ ಕೆಲವೊಂದು ಸಲ. ಸೊ ಟೆಕ್ನಿಷಿಯನ್ಸ್, ಕಾಸ್ಟ್ಯೂಮ್ ಡಿಸೈನರ್, ಅರ್ಧ ಆ ಕಾಸ್ಟ್ಯೂಮ್ ಹಾಕೊಂಡು ಕೂಡಲೇ ಗೊತ್ತಿಲ್ಲದೇನೆ ಶುಭರಾವ್ ಅಂದರೆ ನಾನು ಇಷ್ಟು ಪ್ರಿಪೇರ್ ಆಗಿದ್ದೆ ಆ ಬಟ್ಟೆ ಆ ಪರ್ಫೆಕ್ಷನ್ ಹಾಕೊಂಡ್ಮೇಲೆ ಇವ್ರು ಹೆಂಗೆ ಇರ್ತಾ ಇದ್ರು ಅಂದರೆ ನಮ್ಮ ರಂಜಿತ್ ಅವರು ವಾಚ್ ಈ ಕಡೆ ಡೈಲಿ ನೋಡೋದಿಲ್ಲ, ಈ ಕಡೆ ಅಲ್ಲ, ಮಾತಾಡ್ತಾ ಹಿಂಗೆ ತಿರುಗಿಸ್ಬಿಟ್ರೆ ಹಿಂದೆ ಇವರು ಬಾಡಿ ಗಾರ್ಡ್ ಥರ ಅಂತಾರೆ, ಅಜಯ್ ಸರ್ ನೀವು ವಾಚ್ ಅಂತ ಯಾವುದನ್ನ ಒಂದು ಬಟನ್ ಬಿಚ್ಬಿಟ್ಟು ಅದನ್ನ ಒಳಗಡೆ ಒಂದು ಗೋಲ್ಡ್ ಚೈನ್ ಹಾಕ್ಬಿಟ್ರೆ ಸರ್ ತೆಗೆದುಬಿಡಿ ಅದನ್ನ ಆ ಥರ. ಸೊ ಅರ್ಧಕ್ಕರ್ಧ ಆ ಕಾಸ್ಟ್ಯೂಮ್ಸು, ಮೇಕಪ್ಪು, ಸೆಟ್ ವರ್ಕ್, ಆ ವಾತಾವರಣ ನಾವು ಬೆಳಿಗ್ಗೆ ರೆಡಿಯಾಗಿ ಮೇಕಪ್ ಹಾಕೊಂಡು ಬರ್ತಿದ್ದಂಗೆ ಗೊತ್ತಿಲ್ಲದೇ ನಮಗೆ ಪ್ರಿಪ್ರೇಷನ್ ಕೊಟ್ಬಿಡೋದು. ಸೊ ಎಲ್ಲ ಆಯಾಮದಿಂದ ಅಂದರೆ ನಮ್ಮ ಪ್ರಿಪರೇಷನ್ ಪ್ಲಸ್ ಅಟ್ಮಾಸ್ಫಿಯರ್ ಪ್ರಿಪರೇಷನ್ಸ್ ಹೆಲ್ಪ್ ಮೀ ಆ್ಯಂಡ್ ಬೋತ್ ಎಲ್ರಿಗೂ ಆ ಥರದ್ದು ಒಂದು ಸಹಕಾರ ಕೊಟ್ಟಿದೆ. ಆ ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಅಥವಾ ಮ್ಯಾನರಿಸಮ್ ಆ ಒಂದು ಕಾಲಘಟ್ಟನೇ ಪ್ರೆಸೆಂಟ್ ಮಾಡ್ತಾರೆ. ಹೌದು, ಖಂಡಿತ. ಮಾತಾಡೋ ಶೈಲಿ ಕೂಡ ನಮ್ಮ ಸ್ಪಷ್ಟತೆ, ಎಷ್ಟು ಪಾಸ್ ಕೊಡ್ತಾ ಇದ್ರು ಮಾತಿಗೆ, ಅವೆಲ್ಲ ಕೂಡ ತುಂಬ ಡಿಟೇಲಿಂಗ್ ಆಗಿ ಅಷ್ಟು ದೊಡ್ಡ ಲೇಖಕಿಯರ ಒಂದು ಕಾದಂಬರಿ ತಗೊಂಡ್ರೆ ನನಗೆ ಎಷ್ಟು ಖುಷಿ ಪಡ್ತಾರೆ. ತುಂಬ ಖುಷಿ ಆಯಿತು. ಇವರು ಕಾದಂಬರಿ ಕೊಟ್ಟರು ಫಸ್ಟ್ ನನಗೆ ವಸಂತಗಾನ ಒಂದು ಪ್ರಿಂಟ್ ತಂದು ಕೊಟ್ಟರು. ನಾನು ಅದರ ಆಫೀಸಿಂದ ಮನೆ ತುಂಬ ಹತ್ತಿರ ಆಯಿತು, ಹೋಗೋಷ್ಟರಲ್ಲಿ ಒಂದು 2 ಪೇಜ್ ಓದಿದೆ ನಾನು ಕಾರಲ್ಲಿ ಕೂತ್ಕೊಂಡು. ವಿಷಯ ಇಂಟ್ರೆಸ್ಟ್ ಅಂದರೆ ಪಾತ್ರ ಇಮಿಡಿಯೇಟ್ಲಿ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಎಷ್ಟು ಸ್ವೀಟ್ ಆಗಿದೆ. ಬಟ್ ನಾನು ಓದಿ ಡಿಸೈಡ್ ಮಾಡೋದ್ರಿಂದ ನಮ್ಮ ತಾಯಿ ಕೊಟ್ಟೆ, ಅಮ್ಮ ಇದು ಓದು ಅಂತ. ಯಾಕೆ ಏನಂತ ಇದೆಲ್ಲ ಓದ್ಬಿಟ್ಟು ಹೇಳು ಅಂತ. ಅವ್ರು ರಾತ್ರಿ ಎಲ್ಲ ಕುತ್ಕೊಂಡು ಪಾಪ ಓದ್ಬಿಟ್ಟು ಬೆಳಿಗ್ಗೆ ಹೇಳಿದ್ರು ಯಾಕೆ ಏನಿಲ್ಲ ಸಿನಿಮಾ ಮಾಡಬೇಕಂತಿಲ್ಲ ಯಾರು ಅಂತ. ಕಥೆ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ, ಸಿನಿಮಾ ಹೆಂಗಾಗುತ್ತೆ ಏನು ಕಾರಣ ನೋಡೋದು. ನಾನು ಮತ್ತೆ ಅದನ್ನು ಓದಿದೆ, ನನಗೂ ಇಷ್ಟ ಆಯಿತು. ಆಮೇಲೆ ಮಂಜು ಸರ್ಗೆ ಮತ್ತು ಯೋಗಿತ್ ಸರ್ ನಿಮಗೆ ಅದೇನಿಲ್ಲ, ಯಾಕೆಂದರೆ ಆ ಥರ ಕಾಲಘಟ್ಟ ಸಿನಿಮಾ ಮಾಡ್ಬೇಕಾದ್ರೆ ಯಾವ ನಿರ್ದೇಶಕ ನಿಮ್ಮ ತಲೆಯಲ್ಲಿ ಇದ್ರು, ಯಾಕೆಂದರೆ ಅವನ ಕಾಲಘಟ್ಟಕ್ಕೆ ಹೋಗ್ಬೇಕು, ಯಾವುದೋ ಸಿನಿಮಾ ನೆನಪಾಗುತ್ತೆ, ಯಾವುದೋ ಒಂದು ಶಾರ್ಟ್ ಇದ್ದಾಗ ಯಾವುದೋ ಒಂದು ಮೀಟಿಂಗ್ ಮಾಡಬೇಕಾದ್ರೆ ಆ ಥರ ಅವ್ರ ತಲೆ ಕೊಟ್ಟಿದ್ದು ಯಾವುದು ಸರ್? ಆ್ಯಕ್ಚುಲಿ ಇವಾಗ ಹೇಳ್ಬೇಕಂದ್ರೆ ಆ ಡೈರೆಕ್ಟರ್ಸ್ನೆಲ್ಲ ನಾವು ಹತ್ರಕ್ಕೂ ನಾವು ಟಚ್ ಮಾಡೋಕ್ಕಾಗಲ್ಲ ಸರ್. ಆ್ಯಕ್ಚುಲಿ ಅವರು ಕೊಡ್ತಿದ್ದೆಲ್ಲ ನಾವು ಸತ್ಯವಾಗಿ ಹೇಳ್ಬೇಕಂತಂದರೆ ಇನ್ನು ಆರ್ಟಿಸ್ಟ್ಗಳನ್ನ ಇವ್ರನ್ನ ನೋಡಿ ಈ ಥರದ್ದು ಮಾಡ್ಬೋದು ಅನ್ನೋ ಥರದ್ದು ಏನೋ ಒಂದು ಯೋಚನೆ ಮಾಡಿದ್ವಿ ಆ್ಯಕ್ಚುಲಿ. ಸರ್ ಆವತ್ತಿನ ಡೈರೆಕ್ಟರ್ಸ್ ಬಗ್ಗೆ ಅಥವಾ ಅವ್ರನ್ನ ಕಂಪೇರ್ ಮಾಡ್ಕೋತೀನಿ ಅಥವಾ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕೆ ನಿಮ್ಗೆ ಸಿಕ್ಕಾಪಟ್ಟೆ ಭಯ ಇದೆ ಸರ್. ಯಾಕಂದರೆ ನಾನು ಯಾರ್ದೋ ಒಂದು ಹೆಸರು ತಗೊಂಡೆ ಅಂತ ಅಂದರೆ ನಾನು ಅಟ್ಲೀಸ್ಟ್ ಒಂದು ಸಾಧಿಸ್ಬೇಕಾದಾದ್ರೂ ಅವ್ರ ಹತ್ರಕ್ಕೆ ರೀಚ್ ಆಗಿರ್ಬೇಕು. ಆ್ಯಕ್ಚುಲಿ ಅಷ್ಟು ಯೋಗ್ಯತೆ ನಮ್ಗೆ ಇಲ್ಲ ಸರ್. ಆ್ಯಕ್ಚುಲಿ ಒಂದು ನಾವು ಆರ್ಟಿಸ್ಟ್ಗಳನ್ನ ಅಬ್ಸರ್ವ್ ಮಾಡಿದ್ವಿ, ಅದನ್ನ ಅಜಯ್ ಸರ್ ಮತ್ತು ನಿಶಾ ಅವರು ಮತ್ತು
ಎಲ್ಲ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಒಂದಷ್ಟು ಪ್ರಿಪ್ರೇಷನ್ಸ್ ಕೊಟ್ವಿ. ಅದ್ರ ಮೇಲೆ ಆ ಬೇಸ್ ಮೇಲೆ ಅದೇ ಹೇಳಿದಂಗೆ ಸರ್, ಇವತ್ತೊಂದು ಟೆಕ್ನಾಲಜಿ ತರಬೇಕಿತ್ತು ಆ್ಯಕ್ಚುಲಿ ಸಿನಿಮಾನ, ಇವತ್ತೊಂದು ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕಿತ್ತು ಈ ಸಿನಿಮಾನ, ಜೊತೆಗೆ ಅವತ್ತೊಂದು ಎಸೆನ್ಸ್ ಇರಬೇಕಿತ್ತು. ಸೊ ಇದು ಹೆಂಗೆ ಅಂದರೆ ದೇಹ ಇವತ್ತೊಂದು, ಹೃದಯ ಅವತ್ತೊಂದು. ಸೊ 100% ಇಂಥ ನಿರ್ದೇಶಕನ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳುವಷ್ಟು ಯೋಗ್ಯತೆಯೂ ಇಲ್ಲ, ಅಷ್ಟು ಧೈರ್ಯನೂ ಇಲ್ಲ ನನಗೆ. ನಮಸ್ಕಾರ ಎಲ್ಲರಿಗೂ. ಕ್ಷಮಿಸಿ, ಶೂಟಿಂಗ್ ಇದ್ದಿದ್ದರಿಂದ ಸ್ವಲ್ಪ ತಡವಾಯಿತು ಬರೋದಕ್ಕೆ. ಪಾತ್ರ ತುಂಬ ಚಿಕ್ಕವಾಗಿದೆ, ಚೊಕ್ಕವಾಗಿದೆ ಅಂತ ಹೇಳ್ಬೋದು. ನಂದು ಲಕ್ಷ್ಮಿ ಅನ್ನೋ ಪಾತ್ರವನ್ನು ನಾನು ನಿಭಾಯಿಸಿದ್ದೀನಿ. ನನಗೆ ಮಂಜು ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರೀತಿ ಯಾವ ಕಾಲಘಟ್ಟದಲ್ಲೂ ಇದು ಬದಲಾಗೋದಿಲ್ಲ. ಅದನ್ನು ತೋರಿಸೋ ರೀತಿ ಬದಲಾಗಿರ್ಬೋದು ಅಷ್ಟೇ ಹೊರತು ಪ್ರೀತಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಲ್ಲ ಒಂದೇ ಇದೆ. ಆದರೆ ಅದು ತುಂಬ ಒಂದು ಸಹಜ ಪ್ರೀತಿ, ಅಲ್ಲಿ ತೋರಿಕೆ ಇಲ್ಲ. ಅಂಥ ಒಂದು ಪಾತ್ರವನ್ನು ಮತ್ತು ನನ್ನ ಕೋ ಆರ್ಟಿಸ್ಟ್ ರಂಗಾಯಣ ರಘು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿರುವಂಥ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಓಡಿ ಬಂದಿದೆ. ಸೊ ಈ ಸಿನಿಮಾ ಕೂಡ ಹಾಗೇನೆ. ಒಂದು 3 ದಿನ ಕಾಲ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು. ತುಂಬ ವಿಭಿನ್ನವಾದ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಇರೋವಂಥ ಒಂದು ಗಂಡ ಹೆಂಡತಿ, ಅವರಿಬ್ಬರ ಮಧ್ಯದಲ್ಲಿ ಒಂದು ಸಹಜವಾದ ಪ್ರೀತಿ ಇರುತ್ತೆ. ಸೊ ಅದು ಎಲ್ಲೋ ಒಂದು ಕಡೆ ಚಿತ್ರದ ನಾಯಕ ನಾಯಕಿಗೂ ಇನ್ಸ್ಪೈರ್ ಆಗುವಂಥ ಒಂದು ಪಾತ್ರ ಅಷ್ಟೇ. ಒಂದು ದೊಡ್ಡ ಇಂಪ್ಯಾಕ್ಟ್ ಕೊಡುವಂಥ ಒಂದು ಪಾತ್ರ. ಸೊ ಖುಷಿ ಆಯಿತು ನನಗೆ ಕೆಲಸ ಮಾಡಿದ್ದು. ಚಿಕ್ಕ ಪಾತ್ರ ಆದ್ರೂ ನಾನು ಯಾವಾಗಲೂ ಅದೇ ಹೇಳೋದು, ನನಗೆ ಒಂದು ಸೀನ್ ಇದ್ರೂ ಅದು ಪರ್ಫಾರ್ಮ್ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಸಿಗಬೇಕಾದಂಥ ಪಾತ್ರಗಳು. ಸೊ ಅಂಥ ಒಂದು ಪಾತ್ರ ನನಗೆ ಇಲ್ಲಿ ಸರಳ ಸುಬ್ಬರಾವ್ ಅಲ್ಲಿ ಸಿಕ್ಕಿದೆ. ಈಗಾಗಲೇ ನೀವು ನೋಡಿರಬೇಕು, ಸಾಕಷ್ಟು ಚೆನ್ನಾಗಿ ಪ್ರಮೋಷನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಈ ಪ್ರೀತಿಯ ಸ್ವಾದನ ಎಲ್ಲರೂ ನಾವು ಅದನ್ನು ಅನುಭವಿಸ್ಬೇಕು ಅನ್ನೋ ಅಷ್ಟು ಚೆನ್ನಾಗಿ ಪ್ರಮೋಷನ್ಸ್ ನಡೀತಾ ಇದೆ. ಅಷ್ಟೇ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಸೊ ಇಲ್ಲಿ ನನಗೆ ವಾಟ್ ಎವರ್ ದ ಕ್ರೆಡಿಟ್ಸ್ ಅದು ನಮ್ಮ ಡೈರೆಕ್ಟರ್ಗೆ ಸೇರಬೇಕು. ಪ್ರತಿಯೊಂದೊಂದು ಎಷ್ಟು ನಗಬೇಕು, ಎಷ್ಟು ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಪ್ರಿಸೈಸ್ ಆಗಿ ಅವ್ರು ಹೇಳ್ಕೊಟ್ಟದಷ್ಟೇ ನಾನು ಮಾಡಿರೋದಿದೆ. ಸೊ ಐ ಶುಡ್ ರಿಯಲಿ ಥ್ಯಾಂಕ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ನನಗೆ ನಾನು 3 ದಿನ ಕೆಲಸ ಮಾಡೋದು ನನಗೆ ತುಂಬ ಅದೊಂದು ಇನ್ನೂ ಇವತ್ತಿಗೂ ಸುಮಾರು ಈಗಾಗಲೇ 1.5 ವರ್ಷ 2 ವರ್ಷ ಆಗಿರ್ಬೋದು ನಮ್ಮ ಸಿನಿಮಾ ಇವತ್ತಿಗೂ ಅದು ಒಂಥರ ಅಚ್ಚಹಸಿರಾಗಿ ಉಳಿದಿದೆ ಆ ಒಂದು ಪಾತ್ರ. ಸೊ ಒಳ್ಳೆಯದಾಗಲಿ ನಮ್ಮ ಇಡೀ ತಂಡಕ್ಕೆ, ಸರಳಾ ಸುಬ್ಬರಾವ್ಗೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ರಿಲೀಸ್ ಟೈಮಲ್ಲೂ ಹೇಳಿದ್ದೆ, ತುಂಬ ಸಿನಿಮಾಗಳು ಮಾಡ್ತಿರ್ತೀವಿ, ಆದರೆ ಈ ಸಿನಿಮಾ ರಿಲೀಸ್ ನಾನು ತುಂಬ ಕಾಯ್ತಿದ್ದೀನಿ ಅಂತ. ಸುಮಾರು 2-3 ವರ್ಷ ಆಗಿರ್ಬೋದು, 2 ಇಯರ್ಸ್. ನಾನು ತುಂಬ ಕಾಯ್ತಿರೋ ಸಿನಿಮಾ. ಯಾಕೆಂದರೆ ನಾನೊಬ್ಬಳು ಸಾಹಿತ್ಯ ಮಗಳು ಮತ್ತು ನನಗೆ ಸಾಹಿತ್ಯ ನಾವೆಲ್ಸು ನನ್ನ ದೊಡ್ಡ ಹಾಬಿ ಕಾಲೇಜ್ ಟೈಮಲ್ಲೆಲ್ಲ. ಸೊ ಇದು ಈಗ ನಾವು ಎಷ್ಟೋ ಸಿನಿಮಾಗಳಿಗೆ ಕಮೆಂಟ್ಸ್ ಬರೋದನ್ನ ನೋಡಿದಾಗ, ಬಿಡ್ರಿ ಹಿಂದಿನ ಸಿನಿಮಾ ಥರ ಬರೋದೇ ಇಲ್ಲ ಈಗ ಸಿನಿಮಾಗಳು ಕನ್ನಡದಲ್ಲಿ, ಆ ಥರದ್ದೆಲ್ಲ ತುಂಬ ಕಮೆಂಟ್ಸ್ಗಳನ್ನು ನಾವು ನೋಡಿದ್ವಿ. ಹಿಂದೆ ನಾವೆಲ್ಸ್ ಬೇಸ್ಡ್ ಕಥೆಗಳು ಬರ್ತಾ ಇದ್ವು, ಸಿನಿಮಾಗಳು ಮಾಡ್ತಿದ್ರು ಅಂತ. ಈಗ ನನಗನ್ಸುತ್ತೆ ವಸಂತ ಗಾನದ ಮೂಲಕ ವಸಂತ ಕಾಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದೇ ಬರುತ್ತೆ. ಯಾಕಂದರೆ ಇದು ಹಿಂದಿನ ಶ್ರಮ. ಕಥೆ ಅಂತೂ ಅದ್ಭುತ. ಈಗ ತ್ರಿವೇಣಿಯವರು ಹೇಳಿರೋ ಕಥೆ ಅಂತಂದರೆ, ಅವ್ರು ಬರೆದಿರೋ ಕಥೆ ಅಂದರೆ ಅದಕ್ಕೆ ಮಾತೇ ಇಲ್ಲ. ಅದರ ಜೊತೆಗೆ ಅದರ ಹಿಂದಿನ ಶ್ರಮ, ಮಾತಿನ ಧಾಟಿ ಇರ್ಬೋದು, ಇದು ನಿರ್ದೇಶಕರ ಕೆಲಸ ಎಷ್ಟು ಇದೆಯೋ ಅಷ್ಟೇ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಇದೆ, ಒಬ್ರು ಸೆಟ್ ಡಿಸೈನರು ಅವ್ರ ಕೆಲಸ ಇದೆ. ಎಲ್ಲರ ಕೆಲಸ ತುಂಬ ನೀಟಾಗಿ ಆಗಿದೆ. ಅದ್ರ ಜೊತೆಗೆ ನಾವು ಕೂಡ ಆರ್ಟಿಸ್ಟ್ಗಳು ಕೂಡ ಅದಕ್ಕೆ ಕೈ ಜೋಡಿಸಿದ್ದೀವಿ. ಐ ಥಿಂಕ್ ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್. ಬಿಕಾಸ್ ನನಗೆ ಯಾವಾಗಲೂ ಇತ್ತು, ನಾವೆಲ್ಲ ಕಣ್ಣ ಕಣಗಾಲ ಸಿನಿಮಾ ಇರ್ಬೋದು,
ತರಾಸೋರು ಎಷ್ಟೋ ನಾವೆಲ್ಗಳು ಸಿನಿಮಾಗಳಾಗಿದ್ದಾವೆ. ಅಂಥದ್ದೊಂದು ಕನ್ನಡದವ್ರು ಮರ್ತ್ಬಿಟ್ಟಿದ್ದಾರೆ, ಯಾರು ನಿರ್ದೇಶಕರು ಅದನ್ನ ಎತ್ಕೋತಾ ಇಲ್ಲ ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಬಟ್ ಇವತ್ತು ನಾನು ಅದರ ಭಾಗವಾಗಿ ಅಂಥ ಒಂದು ಕಾದಂಬರಿ ಭಾಗವಾಗಿ ನಾನಿಲ್ಲಿ ಕೂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಕನ್ನಡದ ಗೆಲುವಾಗಬೇಕು. ಯಾಕಂದರೆ ಕನ್ನಡ ಕಾದಂಬರಿ, ಕನ್ನಡ ಸಾಹಿತ್ಯ ನನಗೊಂದು ಇವತ್ತು ಇಲ್ಲಿದೆ ಇಂಥದಲ್ಲಿ, ಇಂಥ ಆಲ್ಟಿಟ್ಯೂಡಲ್ಲಿ ನಾವು ಇವೆಂಟ್ ಇಟ್ಕೊಂಡಿದ್ದೀವಿ ಅಂದ ತಕ್ಷಣ ಎತ್ತರಿಂದ ಎತ್ತ ಸಂಬಂಧವೇ ಅಂತ ಅನ್ನಿಸ್ತು. ಯಾಕಂದರೆ ನಾವು ಮಾಡ್ತಿರೋದು 1970s ಕತೆ, ಇಲ್ಲಿ ಪಬ್ಬಲ್ಲಿ ಮಾಡ್ತಿದ್ದೀವಿ ಇವೆಂಟನ್ನು. ಬಟ್ ಏನಂದರೆ ಅದಕ್ಕೆ ಒಂದೇ ಒಂದು ಕೊಂಡಿ ಪ್ರೀತಿ ಅನ್ನೋದು ಅವತ್ತು ಗಾಢವಾಗಿತ್ತು, ಇವತ್ತು ಗಾಢವಾಗಿತ್ತು. ಇವತ್ತು ನಾವು ಯಾರಿಗಾದ್ರೂ ಕೇಳಿದ್ರೆ ನಾವು ಮೊಬೈಲ್ ಇಲ್ಲದೆ ಇರುವಾಗ ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದು ನಾವು ಮರ್ತೇ ಬಿಟ್ಟಿದ್ದೀವಿ. ಹೆಂಗೆ ಹೇಳ್ತೀವಿ ಗೊತ್ತಿಲ್ಲ. ಒಂದು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ಈ GPS ಇಲ್ಲದೆ ಜೀವನ ಮಾಡ್ತಾ ಇಲ್ಲ ನಾವು. ಅದು ಮೊಬೈಲ್ ಮೇಲೆ ಅಷ್ಟು, ಅಂದರೆ ತಾಂತ್ರಿಕತೆ ಮೇಲೆ ನಾವು ಅಷ್ಟು ಅವಲಂಬಿತರಾಗಿದ್ದೀವಿ. ಈಗ ಈ ಸಿನಿಮಾ ಮಾಡೋವಾಗ ನನಗೆ ಅನ್ನಿಸ್ತು, ಅಯ್ಯೋ ದೇವ್ರೆ, ನಾವು ಈಗೆಲ್ಲ ಜೀವನ ಮಾಡಿದ್ದೀವಿ. ಅದನ್ನೆಲ್ಲ ಮೆಲುಕು ಹಾಕುವಂಥ ಸೀನ್ಗಳಾಗಿರ್ಬೋದು, ಕಥೆ ಆಗಿರ್ಬೋದು ನಮ್ಮೆಲ್ಲರ ಮುಂದೆ ಇದೆ. ಯಾರು ಅಂತ ಜೀವನ ನೋಡಿದಿರೋ ಮಧ್ಯ ವಯಸ್ಕರಾಗಿರ್ಬೋದು, 30s 40s 50s ದವರೆಲ್ಲ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಈಗಿನ ಬರೋ ಯಂಗ್ಸ್ಟರ್ಸ್ ಅಂತೂ ಖಂಡಿತ ನೋಡಬೇಕು. ಬಿಕಾಸ್ ಲೈಫ್ ವಿದೌಟ್ ಮೊಬೈಲ್ ಆರ್ ಟೆಕ್ನಾಲಜಿಕಲಿ ನಾವು ಅಡ್ವಾನ್ಸ್ ಆಗಿರೋದು ಅಂದರೆ ಐ ಥಿಂಕ್ ಪೀಪಲ್ ಶುಡ್ ವಾಚ್ ದಿಸ್. ಸೊ ಐ ಆಮ್ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಎರಡು ಕತೆ ರೆವಿನ್ಯೂ ಅವ್ರದ್ದು ಲವ್ ಸ್ಟೋರಿ ಬಂದಿದ್ರು. ಒಂದು ಕತೆ ಮಾಡಿದ್ದೀವಿ, ಇದು ಇಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಕತೆ ಕೈಗೆತ್ಕೊಳ್ಳೋ ಅಂತ ಏನಾದ್ರು ಐಡಿಯಾ ಇದೆಯಾ ಸರ್? ನೀವು ಫಸ್ಟ್ ಕ್ವಶನ್ ಅಲ್ಲಿ ಆನ್ಸರ್ ಕೇಳ್ಬಿಟ್ಟಿದ್ದೀರಾ. ಹಿಟ್ ಆದ್ಮೇಲೆ ಅಂತ ಹೇಳ್ತಾರೆ, ಹಿಟ್ ಆದ್ಮೇಲೆ ಯೋಚನೆ ಮಾಡೋಣ ಸರ್. ನನಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಮ ಆನ್ಸರ್, ಕ್ವಶನ್ ಅಂಡ್ ಆನ್ಸರ್ ಎರಡು ನಿಮ್ಮ ಕಡೆಯಿಂದನೂ ಬಂತು. ಹಿಟ್ ಆದ್ಮೇಲೆ ನೋಡೋಣ ಸರ್, ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅದೇ ಸರ್, ಹಿಟ್ ಆದ್ಮೇಲೆ ಅಂತ ನೀವೇ ಹೇಳ್ತಾರಲ್ಲ ಸರ್, ನೋಡೋಣ ಸರ್. ನೀವೆಲ್ಲ ಸಹಕರಿಸಿದ್ರೆ ವಿಲ್ ಡೆಫಿನೆಟ್ಲಿ ಟ್ರೈ. ಆ ಕತೆ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ, ಬೇರೆ ಚಿತ್ರ ಮಾಡಕ್ಕೆ ಟ್ರೈ ಮಾಡೋಣ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಅವಾಗಲೇ ಆ್ಯಕ್ಚುಲಿ ಬಂದಿರಲ್ಲ, ನೀವೆಲ್ಲರೂ ವೆಲ್ಕಮ್ ಮಾಡ್ಕೊಂಡಿರಾ. ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸರಿಗಮದ ಕಡೆಯಿಂದ ಮಿಸ್ಟರ್ ಕುಣ ಅವರು ಬಂದಿದ್ದಾರೆ. ಸೊ ಐ ಆಮ್ ಜಸ್ಟ್ ವೆಲ್ಕಮಿಂಗ್ ಹಿಮ್. ಮತ್ತು ನಮ್ಮ ಮೇಕಪ್ ಚೀಫ್ ಬಾಬಣ್ಣ ಅವರು ನಮ್ಮ ಸಿನಿಮಾದಲ್ಲಿ ಅದ್ಭುತವಾಗಿ ಈವನ್ ಎನಿವೇರ್ ನೀವು ಅದು ಒಂದು ಫ್ಲಾಸ್ ಇಲ್ದಲೇ ಬಂದಿರೋ ನಮ್ಮ ಮೇಕಪ್ ಬಾಬಣ್ಣ ಅವ್ರಿಗೂ ನಾವು ಜಸ್ಟ್ ವಾಂಟೆಡ್ ಟು ವೆಲ್ಕಮ್. ಆ್ಯಂಡ್ ದೆನ್ ನಮ್ಮ ಸಿನಿಮಾದ ಪೋಸ್ಟರ್ಗಳನ್ನ ಡಿಸೈನ್ ಮಾಡಿರುವಂಥ ನಮ್ಮ ಮಣಿಯವರು ಕೂಡ ಇಲ್ಲಿದ್ದಾರೆ, ಅವ್ರನ್ನೂ ವೆಲ್ಕಮ್ ಮಾಡ್ತೀವಿ. ಆ್ಯಂಡ್ ದೆನ್ ತುಂಬ ಜನ ಸ್ನೇಹಿತರಿದ್ದಾರೆ, ಒಂದು ಕಡೆಯಿಂದ ನೇಮ್ಗಳು ತೊಗೊಳಕ್ಕಾಗೋದಿಲ್ಲ. ಸೊ ವೆರಿ ಫ್ಯೂ ಲೈಕ್ ಮಿಸ್ಟರ್ ನಮ್ಮ ದೇವನಹಳ್ಳಿಯಿಂದ ಪುನೀತ್ ಬಂದಿದ್ದಾರೆ, ಮತ್ತು ನಮ್ಮ ಸಿನಿಮಾ ಪ್ರೊಡ್ಯೂಸರ್, ಅವರು ಕೂಡ ಒಂದು ಸಿನಿಮಾ ಮಾಡಿರೋಂಥ ಪ್ರೊಡ್ಯೂಸರ್, ಈ ಮುಂದೆ ಮಾಡ್ತಾ ಇರೋಂಥವ್ರು ಜಯರಾಮ್ ದೇವಸಮುದ್ರ ಅವರು ಬಂದಿದ್ದಾರೆ. ಮತ್ತು ಎಲ್ಲ ಸ್ನೇಹಿತರುಗಳಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಅಂಡ್ ಆಲ್ಮೋಸ್ಟ್ ವೆರಿ ಕ್ಲೋಸಿಂಗ್. ಸೊ ಬೇರೆ ಏನಾದ್ರು ಅಜಯ್ ಅವರೇ, ಹಾಗೆ ಹೇಳಿದ್ರೆ ಪಾತ್ರ ಮಾಡ್ಬೇಕಾದ್ರೆ ಅಪ್ಪನ ತುಂಬ ನೆನೆಸ್ಕೊಂಡು ಅಂತ ಹೇಳ್ತಿದ್ರಿ. ಅಮ್ಮನ ಕತೆ ಕೊಟ್ಟರೆ ಓದೋದಕ್ಕೆ, ಅಮ್ಮ ಏನಂತ ಸಿನಿಮಾ ಮಾಡಿದ್ಮೇಲೆ, ಕತೆ ಓದಿದ್ಮೇಲೆ ಏನು ಅಲ್ಲ, ಅವ್ರ ಸಿನಿಮಾದು ಏನು ತುಣುಕುಗಳು ನೋಡಿಲ್ಲ. ಸಿನಿಮಾ ಮಾಡ್ತಾ ಹಾಂ, ಅವ್ರು ಮಾಡಿದ್ದೆ ಅಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಹೇಳಿದ್ದೀನಿ, ಖುಷಿಪಟ್ಟಿದ್ದಾರೆ. ಅವ್ರಿಗೆ ಯಾವಾಗಲೂ ಕೇಳ್ತಾ ಇರ್ತಾರೆ, ಯಾವಾಗ ಬರ್ತಾರೆ ಸಿನಿಮಾ, ಯಾವಾಗ ಬರ್ತಾರೆ ಅಂತ. ಈಗ ಟ್ರೈಲರ್ ನೋಡಿರ್ತಾರೆ ಇಷ್ಟೊತ್ತಿಗೆ, ಫಸ್ಟ್ ವೀಕ್ ಆದ್ಮೇಲೆ ಕೇಳಬೇಕು ಅವ್ರ ಅಭಿಪ್ರಾಯ ಏನಿದೆ. ನನ್ನ ಕುತೂಹಲ ಹಾಗೆ ಹೇಳ್ತೀನಿ ಎಲ್ಲನೂ, ಅಂದರೆ ಅಪ್ಡೇಟ್ಸ್ಗಳು ಕೊಡ್ತೀನಿ, ಬಟ್ ಭಾಳ ಜಾಣತನದಿಂದ ಕುತೂಹಲಗಳನ್ನ ಯಾವತ್ತೂ ನಾನು ಕೊಟ್ಕೊಡೋದು. ಯಾಕಂದರೆ ಅವ್ರೊಂದು ಪ್ರಶ್ನೆ ಹಾಕಿದ್ರು, ಇದರಿಂದ ಸಿನಿಮಾ ಹೇಗೆ ಮಾಡ್ತೀರಾ ಅಂತ. ಸೊ ಅದೊಂದು ಕುತೂಹಲ ಇದೆಯಲ್ಲ, ಅದನ್ನು ನಾನು ಇನ್ನೂ ಬಿಚ್ಚಿಟ್ಟಿಲ್ಲ. ಸರ್, ಸಿನಿಮಾ ನೋಡಿದ ಮೇಲೆ ಡೆಫಿನೆಟ್ಲಿ ಹೆಮ್ಮೆ ಬರ್ತದೆ. ಡೈರೆಕ್ಟರ್, ರಿಗಾರ್ಡಿಂಗ್ ಟೈಟಲ್ ಆಫ್ ದ ಮೂವಿ, ಕಂಟೆಂಟ್ ಹೇಳ್ತಾ ಇದ್ರಿ, ಮ್ಯಾನಿಫೆಸ್ಟೇಷನ್ ಆಫ್ ಪ್ಯೂರ್ ಲವ್ ಹಾಗೆ ಅಂತ ಹೇಳಿ. ಸೊ ಅದು ಮ್ಯಾನಿಫೆಸ್ಟೇಷನ್ ಆಫ್ ಪ್ಯೂರ್ ಲವ್ ಅನ್ನೋದನ್ನು ವ್ಯಕ್ತಪಡಿಸಲಿಕ್ಕೆ ಬೇರೆ ಯಾವುದಾದ್ರೂ ಒಂದು ಆ ರೀತಿ ಶಬ್ದ ಇಡ್ಬೋದಾಗಿತ್ತಾ, ಅಥವಾ ಈ ಟೈಟಲ್ ಎಲ್ಲೋ ಒಂದು ಕಡೆ ಹೀರೋ ಸೆಂಟ್ರಿಕ್ ಅನಿಸ್ತಾ ಇದೆಯಾ, ಅಥವಾ ಇದನ್ನೇ ಈ ಟೈಟಲ್ ಯಾಕೆ ಚೂಸ್ ಮಾಡಿದ್ರೆ ಆ ಕಂಟೆಂಟ್? ಕನ್ನಡ ಮತ್ತು ಸುಬ್ಬರಾವ್ ಹೀರೋ ಹೀರೋಯಿನ್ ಇಬ್ಬರದ್ದು ಒಂದು ಕಡೆ ಸೆಂಟ್ರಿಕ್ ಮಾಡಿಲ್ಲ ನಾನು. ಆ್ಯಕ್ಚುಲಿ ಕಥೆನೇ ಸೆಂಟ್ರಿಕ್. ಸೊ ಲೈಕ್ ವಸಂತಗಾನ ಏನಕ್ಕೆ ಇರಲಿಲ್ಲ ಅಂತಂದರೆ, ಮುಂಚೆ ಸರ್ ಒಂದು ಕೆಲವು ಕುತೂಹಲಗಳು ಇರಲೇಬೇಕು ಸರ್ ಸಿನಿಮಾ ರಿಲೀಸ್ವರೆಗೆ. ವಸಂತಗಾನ ಅಂತ ನಾವು ಇಟ್ಟಿದ್ರೆ ಮುಂಚೆ ತುಂಬ ಜನ ಹುಡುಕಕ್ಕೆ ಶುರು ಮಾಡೋರು, ಇದು ಯಾವುದೋ ಕಾದಂಬರಿ ಇರ್ಬೋದು ಏನೋ ಅನ್ನೋ ಥರದ್ದು. ಎರಡನೇದು ನಾನು ಹೇಳಿದ್ನಲ್ವ ಸರ್, ಅವತ್ತೊಂದೇ ಸಿನಿಮಾ, ಬಟ್ ಇವತ್ತೊಂದು ಪ್ರೇಕ್ಷಕರಿಗೆ ಮಾಡಿರೋದು. ಸೊ ವಸಂತಗಾನ ಜೊತೆಗೆ ಸರಳ ಸುಬ್ಬರಾವ್ ಚೆನ್ನಾಗೇನೋ ಹೊಂದಿಕೆ ಆಗತ್ತೇನೋ ಅಂತ. ಆಮೇಲೆ ಟೈಟಲ್ ಸುಮ್ಮನೆ
ಇನ್ನೇನೋ ಪಿಕ್ ಮಾಡಿ ಹಾಕಿದ್ದಲ್ಲ ಸರ್ ಇದಕ್ಕೆ. ಸಿಕ್ಕಾಪಟ್ಟೆ ಟೈಟಲ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ನಾವುಗಳು ಕುತ್ಕೊಂಡು ಚರ್ಚೆ ಮಾಡಿ ತುಂಬ ಜನಕ್ಕೆ, ಆಮೇಲೆ ಫೈನಲಿ ಅದನ್ನ ಲೈಕ್ ಒಂದು 15-20 ಟೈಟಲ್ಗಳು, ಅದು ಶಾರ್ಟ್ ಲಿಸ್ಟ್ ಒಂದು 10ಕ್ಕೆ, 10ರಿಂದ 5ಕ್ಕೆ, 5ರಿಂದ 3ಕ್ಕೆ ಹಂಗಾಗಿ ತುಂಬಾ ಜನ ವೋಟಿಂಗ್ ಅಂತ ಕೊಟ್ಟ ಮೇಲೆ ನಮಗೆ ಸರಳ ಸುಬರ ಅಂತ ಇರ್ತಿದೆ ಆಕ್ಚುಲಿ. ಆಮೇಲೆ ಎರಡನೇದು ಅಂದ್ರೆ ಸಿನಿಮಾ ತುಂಬಾ ಸರಳವಾಗಿದೆ, ಸುಂದರವಾಗಿದೆ ಅನ್ನೋದು ಹೇಳ್ಬೇಕಿತ್ತು ನಾವು ಆಕ್ಚುಲಿ. ಪ್ರೊಡ್ಯೂಸರ್ ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಥಿಯೇಟರ್ಸ್ಗಳಲ್ಲಿ ಇದನ್ನ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್? ನಂಬರ್ ಆಫ್ ಥಿಯೇಟರ್ಸ್ ಈಗಲೇ ಕನ್ಫರ್ಮ್ ಹೇಳೋಕ್ಕಾಗಿಲ್ಲ, ಬಿಕಾಸ್ ಅವತ್ತಿನ ಯಾವ ಸಿನಿಮಾಕ್ಕೆ ಈ ಮಂತಲ್ಲಿ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ. ಸೊ ಅಪ್ರಾಕ್ಸಿಮೇಟ್ಲಿ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಅರೌಂಡ್ 100 to 150 ಅಂತ ಪ್ಲಾನ್ ಇದೆ ಸರ್ ಅಟ್ ದ ಮೂಮೆಂಟ್. ಸೊ ಇಟ್ ಮೈಟ್ ಚೇಂಜ್ ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟೆನ್ಸಸ್. ಸರ್, ಇವರು ಮೇಡಮ್ ಮಾತಾಡ್ತಾ ಕೇಳಿದ್ರು ಅಂದರೆ ಸಿನಿಮಾದ ಟೈಟ್ಲು ಸರಳ ಸುಬ್ಬರಾವ್, ಬಟ್ ಪ್ರೆಸ್ ಮೀಟ್ ಯಾಕೆ ಆಟಿಟ್ಯೂಡ್ 02 ಅಲ್ಲ ಅಂತ? ಸರ್ ಆಟಿಟ್ಯೂಡ್ 02 ಅನ್ನೋ ಪಬ್ಬಲ್ಲಿ ಇಟ್ಟಿರೋದು ಏನಂದ್ರೆ ಸರ್, ಒಂದು ಹೊಸತನ. ಮೊದಲನೇ ದ ಮೇನ್ ಇಂಟೆನ್ಷನ್ ಇಸ್ ಹೊಸತನ. ನಾನು ಹೇಳಿದ್ರು ಸರ್, ನಾನು ಐ ಥಿಂಕ್ ಫ್ರಮ್ ಲಾಸ್ಟ್ 1 year ಒಂದು 10 ಪ್ರೆಸ್ ಮೀಟ್ ಅಟೆಂಡ್ ಮಾಡಿರ್ತೀನಿ. ಅಂದರೆ ಆ ಜಾಗದಲ್ಲಿ ಕೂತ್ಕೊಂಡು ಒಂದು 100 ಪ್ರೆಸ್ ಮೀಟ್ ನೋಡಿರ್ತೀನಿ. ಸೊ ಪ್ರತಿ ಸರಿನೂ ಇದು ಹೆಂಗೆ ಅಂದ್ರೆ ನಾನೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ ಕ್ವಶನ್ ಏನು ಅಂತ. ಆ ಒಂದು ಕಾರಣ ಕೂಡ ಇರ್ಬೋದು. ಬಟ್ ಇನ್ನೊಂದೇನಂದ್ರೆ ಸರ್, ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೆಂಗಂದ್ರೆ ನಮ್ಮ ಸಿನಿಮಾದಲ್ಲಿ ಸರ್, ಯಾವ್ಯಾವ ಸಿನಿಮಾಲಿ ಇದೆಯೋ ಗೊತ್ತಿಲ್ಲ, ನಮ್ಮ ಸರಳ ಸುಬ್ಬರಾವ್ ಸಿನಿಮಾದಲ್ಲಿ ಎಲ್ಲೂ ಕೂಡ ಸ್ಮೋಕಿಂಗ್ ಕಾರ್ಡ್ ಕೂಡ ಕೊಟ್ಟಿಲ್ಲ ಸೆನ್ಸರ್ ಅವರು. ನಮ್ಮ ಸಿನಿಮಾದಲ್ಲಿ ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್ ಕೂಡ ಬೋರ್ಡ್ ಇಲ್ಲದೆ ಇರುವಂಥ ಸಿನಿಮಾ. ಆ ಬೋರ್ಡ್ ಕೂಡ ನೀವು ಸ್ಟಾರ್ಟಿಂಗ್ 1 minute ಬರುತ್ತಲ್ಲ, ಆ ಇದು ಕೂಡ ಇಲ್ಲ, ಕಾರ್ಡ್ ಕೂಡ ಇಶ್ಯೂ ಮಾಡಿಲ್ಲ ನಮ್ಮ ಸಿನಿಮಾಗೆ. ಸೊ ಆ ಕಾರಣಕ್ಕೆ ಸೊ ಹೆಂಗಿದ್ರು ಮತ್ತೆ ಏನು ಚಾನ್ಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲಾನು ಸೇರಿಸಿ ಗೆಟ್ ಟುಗೆದರ್. ಇಟ್ಸ್ ನಾಟ್ ಎನ್ ಇವೆಂಟ್. ನಾನು ಹೇಳಿದಂಗೆ ಮಾಧ್ಯಮ ಮಿತ್ರರ ಜೊತೆ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡೋಕ್ಕಾಗುತ್ತೆ. ಇಲ್ಲಿಂದ ಅಟ್ಲೀಸ್ಟ್ ಅಲ್ಲೋ ಕೂತ್ಕೊಂಡು ಆ ಪಕ್ಕದ ಜಾಗಕ್ಕೆ ಕೂತ್ಕೊಂಡು ಮಾತಾಡೋಣ ಅನ್ನೋ ಕಾರಣಕ್ಕೆ ಇಲ್ಲಿ ಪ್ಲಾನ್ ಮಾಡ್ತೀವಿ ಸರ್. ಸ್ಮೋಕಿಂಗ್ ಇಲ್ಲ ಅನ್ನೋ ಬೇಜಾರು ಹಂಗೆ ಅನ್ಕೊಳ್ಳಿ ಸರ್, ಒಂಥರ ಹಂಗೆ ಅನ್ಕೊಳ್ಳಿ ಸರ್. ನಮಗಂತೂ ಅಲ್ಲಂತೂ ಇಲ್ಲ ಸರ್. ಅಟ್ಲೀಸ್ಟ್ ಇಲ್ಲಾರು ನೋಡೋಣ, ಸ್ಮೋಕಿಂಗ್ ಡ್ರಿಂಕಿಂಗ್ ಕಾರ್ಡ್ ಇಲ್ಲ ಅಂತ ಟ್ರೈ ಮಾಡಿರ್ಬೋದು ಎಲ್ಲ ನಿಮ್ಮ. ಯಾಕಂದ್ರೆ ಅಷ್ಟು ದೊಡ್ಡ ಲೇಖಕಿ ಕಾದಂಬರಿ ಮಂಜು ಅವರು ಕೂಡ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ತಪ್ಪಲ್ಲಿ ಯಾಕೆ ಅಂತ ಎಲ್ಲ ಸರ್, ಈಗ ಆ ಲೇಖಕಿ ಕಾದಂಬರಿಯಲ್ಲಿ ಒಂದು ಬಾರ್ ಸೀನ್ ಇದ್ರೆ ನಾವು ಮಾಡೇ ಮಾಡ್ತೀವಲ್ವ ಸರ್. ಈಗ ಎಂತ ದೊಡ್ಡ ದೊಡ್ಡ ಸಿನಿಮಾ ಶೂಟಿಂಗ್ ಬೇರೆ ಸರ್, ಇದು ಪ್ರೆಸ್ ಮೀಟ್ ಅಂತ ಹೇಳಿಲ್ಲ ಸರ್, ಪ್ರೆಸ್ ಅವ್ರ ಜೊತೆ ಗೆಟ್ ಟುಗೆದರ್ ಅಂತ ಹೇಳಿದೆ ಸರ್, ಪ್ರೆಸ್ ಮೀಟ್ ಅನ್ನೋದಕ್ಕಿಂತ. ಸೊ ಒಂದು ಹೊಸತನ ಬೇಸಿಕಲಿ ಟ್ರೈ ಹೇಳ್ಬೇಕು ಅಂದ್ರೆ ಸರ್, ಅದನ್ನೇ ನೋಡಿ ನನಗೆ ಬೇಜಾರಾಗಿತ್ತು, ಒಂದು ಹೊಸ ಟ್ರೈ ಮಾಡೋಣ ಅಂತ. ಸೊ ಮುಂದಿನ ಸಲ ಇನ್ನೊಂದು ಜಾಗದಲ್ಲಿ ಎಲ್ಲರೂ ಟ್ರೈ ಮಾಡೋಣ ಸರ್. ಆ ಥರ ಪ್ರತಿ ಸಲ ಒಂದೊಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂದರೆ ಒಂದು ಇಂಟೆನ್ಷನ್ ಇಸ್ ವೆರಿ ಸಿಂಪಲ್ ಸರ್. ಈ ಎನ್ವಿರಾನ್ಮೆಂಟು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ಅದೇ ಒಂದು ಎನ್ವಿರಾನ್ಮೆಂಟ್ ನಾವು ಎಲ್ಲೇನು ಮಾಡ್ತೀವಿ ಅಂತ ನಮಗೂ ಗೊತ್ತಾ ಸರ್. ನೀವು ಪ್ರೆಸ್ ಮೀಟ್ಗಳನ್ನ ಅದನ್ನೇ ನೋಡಿ ಬೇಜಾರಾಗಿತ್ತು. ಈ ಥರ ಒಂದು ಸ್ವಲ್ಪ ಲೈಟಿಂಗ್ ಚೆನ್ನಾಗಿ ಕಾಣುತ್ತೆ, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ಚೆನ್ನಾಗಿ ಕಾಣುತ್ತೆ ಸರ್. ಆ್ಯಕ್ಚುಲಿ ಟ್ರೆಂಡಿಂಗ್ ಜೆನ್ಸಿ ಹುಡುಗರು ಒಂಚೂರು ಇದನ್ನಾದ್ರು ತೋರಿಸೋಣ, ಸಿನಿಮಾಲಂತೂ ಈ ಥರ ಎನ್ವಿರಾನ್ಮೆಂಟ್ ತೋರಿಸಿಲ್ಲ. ಸೊ ಒಟ್ಟಿನಲ್ಲಿ ಇದರಲ್ಲೇ ತೋರಿಸ್ಕೊಂಡು ಇವೆಂಟಲ್ಲಿ. ಈ 6 ಮತ್ತು 12ಕ್ಕೆ ತುಂಬ ಸಿನಿಮಾ ಹೌದು ಸರ್. ಥಿಯೇಟರ್ ಆಗಿ ಹೇಳಿದ್ರೆ ಇಲ್ಲ ಆಗುತ್ತೆ ಅಂತ. ಯಾಕಂದ್ರೆ ಇಷ್ಟೊಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಪ್ರೇಕ್ಷಕರಿಗೆ. ಎಲ್ಲ ಕಾಂಪಿಟೇಷನ್ ಥಿಯೇಟ್ರು ಎಲ್ಲ ಸ್ವಲ್ಪ ಸಮಸ್ಯೆ ಆಗ್ಬೋದಾ? ಏನು ಮಾಡಿದ್ದೀರಾ? ಎದುರ್ಸ್ಕೊತೀರಾ ಥಿಯೇಟರ್ಗಳು? ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾ ಇದ್ದಾರೆ ಸರ್? ಡಿಸ್ಟ್ರಿಬ್ಯೂಷನ್ ಹೊಸಬ್ರು, ಹೊಸ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದಾರೆ. ವಿ ಆರ್ ಕಮಿಂಗ್ ವಿತ್ ನ್ಯೂ ಡಿಸ್ಟ್ರಿಬ್ಯೂಟರ್ ಆ್ಯಕ್ಚುಲಿ. ಸೊ ಅದನ್ನು ಮುಂದೆ ಅನೌನ್ಸ್ ಮಾಡ್ತೀನಿ ಸರ್. ಆ್ಯಕ್ಚುಲಿ ಆ ಹೊಸ ಡಿಸ್ಟ್ರಿಬ್ಯೂಟರ್ ರವಿ ಫಿಲ್ಮ್ಸ್ ಅಂತ ಅವ್ರು ಮಾಡ್ತಾ ಇದ್ದಾರೆ. ಸೊ ಮಾತುಕತೆ ನಡೀತಾ ಇದೆ. ಸೊ ಆಗಿದೆ ಅನ್ಕೊಳ್ಳಿ. ಸಿನಿಮಾ ಹೆಂಗೆ ಉಳಿಸ್ಕೋತೀವಿ, ಸಿನಿಮಾ ಚೆನ್ನಾಗಿದ್ರೆ ಉಳಿಯುತ್ತೆ ಅನ್ನೋದು ಒಂದೇ ಸರ್ ನನ್ನ ಲಾಜಿಕ್. ಬಿಕಾಸ್ ಸರ್, ಕನ್ನಡ ಸಿನಿಮಾ ಹೇಗಾಗಿದೆ ಅಂದರೆ ಒಂದು 3 ತಿಂಗಳು IPL, ಒಂದು 3 ತಿಂಗಳು ಮಳೆ, ಒಂದು 3 ತಿಂಗಳು, ಈಗ 3 ತಿಂಗಳಲ್ಲ ಸರ್, 1 ತಿಂಗಳು 2 ತಿಂಗಳು ದೊಡ್ಡ ಸಿನಿಮಾಗಳು ಅನ್ನೋ ಬೈದಲ್ಲಿ ಆ ಸಿನಿಮಾಗಳು ಬರಲ್ಲ. ಇನ್ನು ಉಳ್ಕೊಳ್ಳೋದು ನಮಗೆ 2-3 ತಿಂಗಳು ಅಂತ ಅನ್ಕೊಂಡು. ಎಕ್ಸಾಂಪಲ್ ದೊಡ್ಡ ಸಿನಿಮಾ ಅಂದರೆ ನಾನು ಹೇಳ್ತಾ ಇರೋದು ತುಂಬ ಹಳೆಯ ಸಿನಿಮಾಗಳ ನೇಮ್, ಈಗ 1, 2 ಆ ಥರ ಒಂದು ನೇಮ್ ಎಪಿಕ್ ಆಗಿ ಕ್ರಿಯೇಟ್ ಆಗಿರೋ ಸಿನಿಮಾ ಬರ್ಬೇಕಾದ್ರೆ ಯಾವುದೂ ಸಿನಿಮಾಗಳು ಆ ಹಿಂದೆ ಮುಂದೆ ಬರೋದಿಲ್ಲ. ಬಿಕಾಸ್ ನಮಗೂ ಗೊತ್ತು, ನಿಮಗೂ ಗೊತ್ತು, ಕರ್ನಾಟಕದಲ್ಲಿ 300 ಥಿಯೇಟ್ರಲ್ಲಿ ನಮಗೆ ಒಂದು 10 ಥಿಯೇಟ್ರ್ 20 ಥಿಯೇಟ್ರ್ ಕೊಡ್ತಾರೆ. ಬಿಕಾಸ್ ಎಲ್ಲರೂ ಅವ್ರ ಬಿಸ್ನೆಸ್ ನೋಡ್ತಾ ಇರ್ತಾರೆ. ಸೊ ನಮ್ಗೆ ಉಳಿದಿರೋ ಈ ವೆರಿ ಶಾರ್ಟ್ ಸ್ಪ್ಯಾನ್ ಏನಿರುತ್ತೆ ಅದರಲ್ಲೇ ನಾವು ಪ್ರಯತ್ನ ಪಡಬೇಕು. ಸೊ ಯಾರು ಸರ್ 10 ಜನ 15 ಇನ್ನೊಂದೇನು ಗೊತ್ತಾ ಸರ್, ಸಿನಿಮಾ ಇಸ್ ನಾಟ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಈ ಗೆದ್ರೆ ಇಂಡಿಯಾ ಗೆಲ್ಲಬೇಕು ಇಲ್ಲ ಪಾಕಿಸ್ತಾನ ಗೆಲ್ಲಬೇಕು ಅಂತ ಹೇಳಿಲ್ಲ, 10 ಸಿನಿಮಾಗಳು ಗೆಲ್ಬೋದು. ಸೊ ಆಲ್ ಆರ್ ವಿನ್ನರ್ಸ್. ಸೊ ಅದ್ರ ಜೊತೆ ನಾವು ಕಾಂಪಿಟೇಷನ್ ಅಂತ ಏನಿಲ್ಲ ಸರ್. ವಿ ಟ್ರೈ ಅವರ್ ನಮ್ಮ ಸಿನಿಮಾ ಚೆನ್ನಾಗಿರೋ ಜನ ಬರ್ತಾರೆ ಹಂಗೆ ಅದನ್ನ ನಾನು ಹೇಳೋದೇನು ಬೇಕಿಲ್ವಲ್ಲ ಸರ್. ಸಿನಿಮಾ ಚೆನ್ನಾಗಿದ್ರೆ ಬರ್ತಾರೆ ಅಂತ ನಿಮಗೆ ಗೊತ್ತು. ಕಾಂಪಿಟೇಷನ್ ಬಗ್ಗೆ ಹೇಳಿಲ್ಲ, ಇಷ್ಟು ಚೆನ್ನಾಗಿ ಮಾಡಿ ಥಿಯೇಟರ್ಗಳು ಕೂಡ ಬೇಕಾಗುತ್ತಲ್ವಾ? ಏನು ಮಾಡೋಣ ಸರ್, ಪ್ರಯತ್ನ ಆಲ್ರೆಡಿ ಇದೆ. ಆ್ಯಕ್ಚುಲಿ ಕಂಪ್ಯಾರಿಟಿವ್ ಹೇಳ್ಬೇಕಂದ್ರೆ ಸ್ವಲ್ಪ ಲಿಟಲ್ ಲೇಟ್ ಇದೆ. ನಾವೇ ತುಂಬ ಟೈಮ್ ತೊಗೊಂಡಿದ್ದೀವಿ ರಿಲೀಸ್ಗೆ. ಆಲ್ಮೋಸ್ಟ್ ಒಂದು 6-7 ಮಂತ್ಸ್ ಪುಷ್ ಮಾಡ್ಕೊಂಡು ಹೋದ್ವಿ. ಒನ್ ಆಲ್ ದ ಅದರ್ ರೀಸನ್, ಕಾರಣಗಳು ಏನೇ ಇರ್ಬೋದು XYZ.
ಸೊ ಪುಷ್ ಮಾಡ್ಕೊಂಡ್ಬಂದ್ವಿ. ಮತ್ತೆ ಇದಾದ್ಮೇಲೆ IPL ಶುರು ಆಗುತ್ತೆ, ಮತ್ತೆ ಅದ್ರ ಮುಂದಿನ ತಿಂಗಳು ಇನ್ನೊಂದೇನಾಗುತ್ತೆ, ಇದೇ ಥರ ಹೋಗ್ತಾರೆ. ಮತ್ತೆ ಜೂನಿಗೆ ಬರಬೇಡಿ, ಮಳೆ ಬರಬಾರ್ದು. ಸರ್ ಈಗ ಲಾಸ್ಟ್ ಇಯರ್ ಒಂದು ಜುಲೈಯಲ್ಲಿ ಒಂದು ಸಿನಿಮಾ ಆಯ್ತು, ಹಿಂಗೆಲ್ಲರೂ ಎಲ್ಲರೂ ಇದೆ ಹೇಳ್ತಾರೆ ಆ ಸಿನಿಮಾಗಳು. ಸೊ ಅಷ್ಟು ಕಾಂಪಿಟೇಷನ್, ಇಷ್ಟು ಕಾಂಪಿಟೇಷನ್ ಅಂತ. ಸೊ ಚೆನ್ನಾಗಿ ಓಡ್ತು. ನಾವು ಇವುಗಳ ಮಧ್ಯೆ ಪ್ರಯತ್ನ ಪಡೋಣ ಅಂತ ಅಷ್ಟೇ ಸರ್. ಒಳ್ಳೆ ಸಿನಿಮಾ ಟ್ರೈ ಮಾಡೋಣ. ಈಗ 10 ಸಿನಿಮಾ ಇದೆ ಸರ್. ಸರ್ ಎವ್ರಿ ವೀಕ್ ನಿಮಗೆ ಗೊತ್ತಿರೋ ಪ್ರಕಾರ 6 ಸಿನಿಮಾ ಇದ್ದೇ ಇದೆ. ಯಾವ ಮಂತಲ್ಲಿ ಯಾವ ವೀಕಲ್ಲಿ ಇಲ್ಲ ಹೇಳಿ ಸರ್ ಸಿನಿಮಾ. ಲಾಸ್ಟ್ ಇಯರ್ ನಿನ್ನೆ ಯಾವುದೋ ಒಂದು ಇದ್ರಲ್ಲಿ ನೋಡ್ತಾ ಇದ್ವಿ, 240 ಸಿನಿಮಾ ಇದೆ. ಅದ್ರಲ್ಲಿ 6 ತಿಂಗಳು ಬಿಟ್ಟರೆ 6 ತಿಂಗಳಿಗೆ 240 ಸಿನಿಮಾ. ಜಸ್ಟ್ ಇಮ್ಯಾಜಿನ್ ಮಾಡಿ ಸರ್, ತಿಂಗಳು 40 ಸಿನಿಮಾ ಅಂದ್ರೆ ವಾರಕ್ಕೆ 10 ಸಿನಿಮಾ ಗ್ಯಾರಂಟಿ ಆವ್ರೇಜ್. ಸೊ ಹಂಗಾಗಿ ಇದ್ದೇ ಇರುತ್ತೆ. ಹೋಗ್ತಾ ಇರೋಣ, ರನ್ ವಿತ್ ದ ಫ್ಲೋ. ನಮ್ಮ ಸಿನಿಮಾ ಕೆಪಾಸಿಟಿ ಹಿಂಗಿರುತ್ತೋ ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ಪ್ರೆಸ್ ಮೀಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್.